ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದದಲ್ಲಿ ಶಾಸ್ತ್ರಗಳು ಅಂದರೆ 7: ಋಗ್ ಯಜುಸ್ ಸಾಮ ಅಥರ್ವ ಭಾರತ ಪಂಚರಾತ್ರ ಮೂಲ ರಾಮಾಯಣ. ಈ 7 ಶಾಸ್ತ್ರ ಅಂತ ಕರೀತಾರೆ. ಈ 7 ಒಳಗೂ ಏನಿದೆ ಅಂದರೆ ಹರಿ ಸರ್ವೋತ್ತಮತ್ವ ಪ್ರತಿಪಾದನೆ ಇದೆ. ಅದನ್ನೇ ಮಧ್ವ ಗುರುಗಳು ಭೂಮಿಯಲ್ಲಿ ಬಂದು ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿಹಿ ಇತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. 7 ಶಾಸ್ತ್ರಗಳ ಒಳಗಿನ ತಿರುಳು ಹರಿ ಸರ್ವೋತ್ತಮ. ಆ ತತ್ವದ ಪ್ರತಿಪಾದನೆಯನ್ನು ವೇದಗಳಲ್ಲಿ ಪುರಾಣಗಳಲ್ಲಿ ಬ್ರಹ್ಮ ಮೀಮಾಂಸಾದಲ್ಲಿ ಮಾಡಿದ್ದಾರೆ. ಹೀಗೆ ವೇದವ್ಯಾಸರಿಂದ ರಚಿತವಾದ ಒಟ್ಟು ಪುರಾಣಗಳ ಸಂಖ್ಯೆ 18 ಪುರಾಣಗಳನ್ನು ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪುರಾಣ ಭವಿಷ್ಯೋತ್ತರ ಪುರಾಣ. ಇದರಲ್ಲಿ ಈ ನವರಾತ್ರಿಯ ಕಾಲದಲ್ಲಿ ಶ್ರವಣ ಮಾಡಬೇಕಾಗಿರ್ತಕ್ಕಂತಹ ಶ್ರೀನಿವಾಸ ಕಲ್ಯಾಣದ ಕಥೆ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಯದ್ಯಪಿ ಶ್ರೀನಿವಾಸನ ಅನೇಕ ಮಹಿಮೆಗಳನ್ನು ಬಹುಶಃ ಅನೇಕ ಪುರಾಣಗಳಲ್ಲಿ 13ಕ್ಕೂ ಮಿಕ್ಕ ಪುರಾಣಗಳಲ್ಲಿ ಶ್ರೀನಿವಾಸ ಪರಬ್ರಹ್ಮನ ವರ್ಣನೆಯನ್ನು ವ್ಯಾಸರು ಮಾಡಿದ್ದಾರೆ. ಆ ಭಗವಂತ ಭಕುತರಿಗಾಗಿ ಏನು ಮದುವೆಯನ್ನು ಹವಣಿಸಿಕೊಂಡ ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರೆ. ಆ ಮದುವೆ ಕಥೆ ವಿಶೇಷವಾಗಿ ಬಂದಿರತಕ್ಕಂಥದ್ದು ಭವಿಷ್ಯೋತ್ತರ ಪುರಾಣದಲ್ಲಿ. 12 ಅಧ್ಯಾಯಗಳಲ್ಲಿ 1000ಕ್ಕೂ ಮಿಕ್ಕ ಶ್ಲೋಕಗಳಿಂದ ಆ ಭಗವಂತನ ಕನ್ಯಾ ಸಂಗ್ರಹ, ಜಗನ್ಮಾತೆಯಾದ ಮಹಾಲಕ್ಷ್ಮಿಯ ಪಾಣಿಗ್ರಹಣ ಮಾಡಿದ ವೈಭವದ ವಿವಾಹದ ಕಥೆಯನ್ನು ವ್ಯಾಸರು ರಸವತ್ತಾಗಿ ಕೇಳುವವರಿಗೆ ಆನಂದ ಉಂಟಾಗಬೇಕು. ಶ್ರವಣ ಮನಕಾನಂದವೀವುದು ಅಷ್ಟೇನಾ ಅಲ್ಲ, ಭವಜನಿತ ದುಃಖಗಳ ಕಳೆವುದು ಅಷ್ಟೇನಾ, ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು. ಯಾವುದದು? ಭುವನ ಪಾವನವೆನಿಪ ಲಕುಮೀದವನ ಶ್ರೀನಿವಾಸ ಪರಬ್ರಹ್ಮನ ವಿವಾಹದ ಚರಿತೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನವರಾತ್ರಿಯ ದಶಮಿಯ ತನಕ ಯಥಾಶಕ್ತಿ ಯಥಾಮತಿಯಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ವ್ಯಾಸರು 12 ಅಧ್ಯಾಯಗಳ ಶ್ರೀನಿವಾಸ ಕಲ್ಯಾಣದ ಈ ಒಂದು ಕಥೆಗೆ ಆರಂಭದಲ್ಲಿ ಮಂಗಳ ಪದ್ಯವನ್ನು ಮಾಡಿದ್ದಾರೆ. ಆ ಮಂಗಳ ಪದ್ಯದ ಒಳಗೆ 12 ಸ್ಕಂದಗಳ ಸಾರ ಒಳಗೆ ಪ್ರತಿಪಾದಿತವಾದ ವಿಷಯವನ್ನು ಹೇಳಿದ್ದಾರೆ. ಏನದು ಮಂಗಳ ಪದ್ಯ? ಬ್ರಹ್ಮ ರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯ ಶ್ವಾಸುನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ಬ್ರಹ್ಮರುದ್ರಾದಿ ದೇವತೆಗಳಿಂದ ವಂದ್ಯನಾದ, ವೆಂಕಟಾಚಲ ಪರ್ವತಕ್ಕೆ ಒಡೆಯನಾದ ಮಾಧವ ನಮ್ಮ ಅನಿಷ್ಟವನ್ನು ಪರಿಹಾರ ಮಾಡಿ ಇಷ್ಟಗಳ ಅಭಿವೃಷ್ಟಿಯನ್ನು ಕರೆಯಲಿ ಅಂತ. ಆದರೆ ಇದರೊಳಗೆ ಮಧ್ವಾಚಾರ್ಯರ ತತ್ವ ಇದೆ. ಈ ಮಾತು ಹರಿಯ ಮಾತು. ಮಾತು ಅಂದರೂ ಒಂದೇ, ಮತ ಅಂದರೂ ಒಂದೇ. ಮಾತು ಅಂದರೂ ಒಂದೇ, ಮತ ಅಂದರೂ ಒಂದೇ. ಹರಿಯ ಮತವೇ ಯಾರ ಮತ? ಹನುಮನ ಮತ, ಮಧ್ವಾಚಾರ್ಯರ ಮತ. ಮಧ್ವಾಚಾರ್ಯರ ಮತ ಅಂದರೆ ಮಾತು. ಮಧ್ವಾಚಾರ್ಯರ ಮಾತಂದ್ರೆ ಏನು? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಇಲ್ಲ, ಅದೇ ಇದೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ವೆಂಕಟಾಚಲ ಪರ್ವತಕ್ಕೆ ಒಡೆಯನಾದ ಆ ಭಗವಂತ ಇದ್ದಾನಲ್ಲ, ಆ ಶ್ರೀನಿವಾಸ, ಅವರು ಎಂಥವರು ಅಂದರೆ ಬ್ರಹ್ಮಾದಿಗಳಿಂದ ವಂದ್ಯನಾದವ. ಇದರಿಂದಲೇ ಏನು ಅರ್ಥ ಆಗುತ್ತೆ? ಲೋಕ ಪಿತಾಮಹ ಅಂತ ಕರೆಸಿಕೊಂಡವರು ಬ್ರಹ್ಮದೇವರು. ಅವರಿಂದಲೇ ನಮಸ್ಕಾರ ಮಾಡಿಸ್ಕೊಳ್ತಾ ಇದ್ದಾನೆ ಅಂದಮೇಲೆ ದೊಡ್ಡವ ಅಂತ ಮತ್ತೆ ಹೇಳಬೇಕಾ? ಹಾಗಾಗಿ ಸರ್ವೋತ್ತಮ ಯಾರು? ವೆಂಕಟಾಚಲ ಪರ್ವತದ ಒಡೆಯನಾದ ಆ ಭಗವಂತ. ಅವನ ಹೆಸರೇನು? ಮಾಧವ. ಧವ ಅಂದರೆ ಒಡೆಯ. ಒಡೆಯರು ಯಾರಿಗೆ ಇಲ್ಲವೋ, ಮಾ ಅಂದರೆ ನಾ, ಯಾರಿಗೆ ಒಡೆಯರೇ ಇಲ್ಲವೋ ಅವನ ಹೆಸರೇನು? ಮಾಧವ.
ಧವ. ಮಾ ಅಂದರೆ ಲಕ್ಷ್ಮಿ, ಧವ ಅಂದರೆ ಒಡೆಯ. ಒಂದರ್ಥ ಲಕ್ಷ್ಮೀ ಗಂಡ ಅಂತ. ಇನ್ನೊಂದರ್ಥ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಮರುತಸ್ಯ ಹರೇ ಸಾಕ್ಷಾತ್ ಧ್ರುವರೇರ್ಬಲಮನ್ಯತ. ಇಂದ್ರದೇವರಿಗೆ ರುದ್ರದೇವರು ಬಲಪ್ರದರು, ರುದ್ರದೇವರಿಗೆ ವಾಯುದೇವರು ಬಲಪ್ರದರು, ವಾಯುದೇವರಿಗೆ ಭಗವಂತ ಬಲಪ್ರದ. ಭಗವಂತನಿಗೆ ಯಾರಿಲ್ಲ, ಅವನಿಗೆ ಅವನೇ ಒಡೆಯ, ಸರ್ವೇಶ್ವರ. ಸ್ವರಾಟ್ ಭಾಗವತದಲ್ಲಿ ಅವನನ್ನು ವರ್ಣನೆ ಮಾಡುತ್ತೆ. ಸ್ವರಾಟ್, ಅವನೇ ಮಾಧವ, ಅವನು ಸರ್ವೋತ್ತಮ ಅಂತ ಹೇಳಿದರೆ, ವಾಯುದೇವರ ಜೀವೋತ್ತಮತ್ವ ಎಲ್ಲಿದೆ? ದೇವರಿಗೆ ನಮಸ್ಕಾರ ಮಾಡುವವರಲ್ಲಿ ಮೊದಲಿಗರು ಯಾರು? ಬ್ರಹ್ಮದೇವರು. ಆಮೇಲೆ ಉಳಿದವರೆಲ್ಲ. ದೇವರಿಗೆ ಮೊದಲು ನಮಸ್ಕಾರ ಮಾಡುವ ಯೋಗ್ಯತೆ ಅದು ವಾಯುದೇವರದಾದ ಕಾರಣ ಅವರು ಜೀವೋತ್ತಮರು. ಜೀವೋತ್ತಮರು ವಾಯುದೇವರು. ವಾಯುದೇವರಂದ್ರೆ ಇಲ್ಲಿ ಬ್ರಹ್ಮದೇವರು ಇದೆಯಲ್ಲ ಅಂದರೆ ಶ್ರೀಪಾದರಾಜರೇ ಹೇಳ್ತಾರೆ, ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು. ಆ ಬ್ರಹ್ಮರುದ್ರಾದಿ ವಂದ್ಯಂ ಅಂದರೆ ವಾಯು ರುದ್ರಾದಿ ವಂದ್ಯಂ ಅಂತಲೇ ಅರ್ಥ. ಹಾಗಾದರೆ ವಾಯುದೇವರು ಜೀವೋತ್ತಮರು, ಅವರಿಂದ ವಂದಿತನಾದ ಭಗವಂತ ಸರ್ವೋತ್ತಮ. ಇದು ಎರಡು ತತ್ವ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಯಾರು ಜೀವನದ ಒಳಗೆ ತಾವು ಕೇಳುವ ಎಲ್ಲ ಪಾಠ ಪ್ರವಚನದ ಒಳಗೆ ಈ ಎರಡು ತತ್ವವನ್ನು ಸಂಗ್ರಹ ಮಾಡ್ತಾರೆ, ತಿಳ್ಕೊಳ್ತಾರೆ, ಅವರಿಗೆ ಎರಡು ಆಗುತ್ತೆ. ಒಂದು ಅನಿಷ್ಟಗಳ ನಿವಾರಣೆ ಆಗುತ್ತೆ, ಇನ್ನೊಂದು ಇಷ್ಟಗಳ ಪ್ರಾಪ್ತಿ ಆಗುತ್ತೆ. ನಮ್ಮೆಲ್ಲರಿಗೆ ಏನಿಷ್ಟ ಹೇಳಿ? ಯಾವಾಗಲೂ ಸುಖವಾಗಿರಬೇಕು ಅಂತ ಅಲ್ವಾ? ಹಾಗೆ ಯಾವಾಗಲೂ ಸುಖವಾಗಿರೋ ಲೋಕ ಇಲ್ಲಿಲ್ಲ. ಆನಂದ ಅನ್ನುವ ಲೋಕ ಅದು ಮೋಕ್ಷದಲ್ಲಿ ಮಾತ್ರ. ಅಲ್ಲಿ ಮಾತ್ರ ದುಃಖದ ಲವಲೇಶ ಇಲ್ಲ, ಅಲ್ಲಿ ಐದಿಲ್ಲ, ಅದಕ್ಕೆ ಬರೀ ಆನಂದ. ಅಲ್ಲಿ ಮಾಡಿದ ಕರ್ಮಕ್ಕೆ ಪಾಪ ಇಲ್ಲ, ಮಾಡಿದ ಕರ್ಮಕ್ಕೆ ಫಲ ಇಲ್ಲ, ಅಲ್ಲಿ ಭಯ ಇಲ್ಲ, ಅಲ್ಲಿ ಬಂಧನ ಇಲ್ಲ, ಅಲ್ಲಿ ಮರಣ ಇಲ್ಲ. ಇದಕ್ಕೆ ಅಪವರ್ಗ ಅಂತ ಕರಿತಾ ಇದ್ದಾರೆ. ಇಂಥ ಲೋಕ ಪ್ರಾಪ್ತಿ ಆಗಬೇಕಾದ್ರೆ ವಾಯುದೇವರ ಜೀವೋತ್ತಮತ್ವ, ಭಗವಂತನ ಸರ್ವೋತ್ತಮತ್ವ ತಿಳ್ಕೊಳ್ಬೇಕು ಅಂಥೇಳಿ ಆ ಎರಡು ತತ್ವಗಳ ಪ್ರತಿಪಾದನೆ ಮುಂದೆ 12 ಅಧ್ಯಾಯಗಳಲ್ಲಿ ಶ್ರೀನಿವಾಸನ ವೈಭವದ ಈ ಘಟ್ಟದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಲ್ಲಿ ಪ್ರಸಂಗಗಳು ಬರುತ್ತೆ. ಹರಿ ಸರ್ವೋತ್ತಮ ದ್ಯೋತಕವಾದದ್ದು ವಾಯುದೇವರ ದ್ಯೋತಕ, ಜೀವೋತ್ತಮತ್ವಕ್ಕೆ ದ್ಯೋತಕವಾದ ಜ್ವಲಂತ ನಿದರ್ಶನಗಳು ಇದರೊಳಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ಶ್ರೀನಿವಾಸ ದೇವರ ಕಲ್ಯಾಣದ ಘಟ್ಟ ಭವಿಷ್ಯೋತ್ತರ ಪುರಾಣದಲ್ಲಿ ಸಂವಾದ ರೂಪದಲ್ಲಿ ಬಂದಿದೆ. ಎಲ್ಲ ಪುರಾಣಗಳು ಕೂಡ ಸೂತರು ಮತ್ತು ಶೌನಕಾದಿಗಳ ಸಂವಾದ. ಶೌನಕಾದಿ ಬ್ರಾಹ್ಮಣರು ನೈಮಿಷಾರಣ್ಯ ವಾಸಿಗಳು. ಒಮ್ಮೆ ಅಲ್ಲಿಗೆ ಬಂದಂತಹ ಸೂತ ಮಹರ್ಷಿಗಳನ್ನು ಕೇಳ್ತಾ ಇದ್ದಾರೆ, ನೀವು ಅನೇಕ ಸ್ಥಳ ಪುರಾಣಗಳನ್ನು ನಮಗೆ ವರ್ಣನೆ ಮಾಡಿದ್ದೀರಿ. ಭೂಲೋಕದ ವೈಕುಂಠ, ಶ್ರೀರಂಗ ಕ್ಷೇತ್ರ, ಹೇಗೆ ಭಗವಂತನ ಅರಮನೆಯಲ್ಲಿ ಸಪ್ತ ಪ್ರಾಕಾರಗಳಿದೆ, ಅಲ್ಲಿ ಭಗವಂತ ಶೇಷಶಾಹಿಯಾಗಿ ಆನಂದಮಯನಾಗಿ ಹೇಗೆ ಮಲಗಿದ್ದಾನೆ, ಅದರ ಒಂದು ರೂಪು ನೀವು ಎಲ್ಲಿ ನೋಡ್ಬೋದು? ಶ್ರೀರಂಗದಲ್ಲಿ ನೋಡ್ಬೋದು. ಆ ಶ್ರೀರಂಗದ ಮಹಿಮೆ ಅದು ಆದ್ಯಂ ಇದಂ ಸ್ವಯಂ ವ್ಯಕ್ತಂ ವಿಮಾನಂ ರಂಗಸಂಜ್ಞಕಂ. ಸ್ವಯಂ ವ್ಯಕ್ತ ಕ್ಷೇತ್ರ ಅದು. ಅದರ ಬಗ್ಗೆ ತಾವು ಅದ್ಭುತವಾಗಿ ವರ್ಣನೆ ಮಾಡಿದ್ರಿ. ಕರಿಗಿರಿ ಕ್ಷೇತ್ರದ ಮಹಿಮೆ, ನರಸಿಂಹದೇವರು ಅಲ್ಲಿ ಬ್ರಹ್ಮದೇವರು ಮತ್ತು ದುರ್ವಾಸರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಭಗವಂತ ಅಲ್ಲಿದ್ದಾನೆ, ಆ ಮಹಿಮೆಯನ್ನು ವರ್ಣನೆ ಮಾಡಿದಿರಿ. ಇನ್ನು ಪುರುಷೋತ್ತಮ ಕ್ಷೇತ್ರ ಅಂತ ಕರೆಯುವಂತಹ ಜಗನ್ನಾಥನ ಮಹಿಮೆ, ಅದನ್ನು ವರ್ಣನೆ ಮಾಡಿದಿರಿ. ಎಷ್ಟು ದೇವರ ಮಹಿಮೆ ಕೇಳ್ತಾ ಇದ್ದರೂ ಆನಂದ ಉಂಟಾಗುವಂಥದ್ದು, ಸಾಕು ಅಂತ ಅನಿಸೋದೇ ಇಲ್ಲ. ಅತ್ಯಂತ ರಸವತ್ತಾಗಿರ್ತಕ್ಕಂಥದ್ದು. ಈಗ ನಮಗೆ ಶ್ರೀನಿವಾಸ ಪರಬ್ರಹ್ಮನ ಮಹಿಮೆಯನ್ನು ಶ್ರವಣ ಮಾಡಬೇಕು, ದಯಮಾಡಿ ಹೇಳ್ರಿ ಅಂತ. ನೋಡಿ, ಕಥೆ ಏನು ಹೇಳುತ್ತೆ ಅಂದರೆ, ದೇವರ ಕಥೆ ಕೇಳಬೇಕು ಅನ್ನೋ ಬುದ್ಧಿ ಯಾರಿಗೆ ಬರುತ್ತೆ ಅಂದರೆ, ಯಾರಿಗೆ ಕೇಳಿ 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 ಅಭ್ಯಾಸ ಆಗಿರುತ್ತೆ ಅವ್ರಿಗೆ ಕೇಳಬೇಕು ಅಂತ ಅನಿಸುತ್ತೆ. ದೇವರ ಕಥೆ ಕೇಳೋದು ಚಟ ಆಗಬೇಕು. ಈ ಬೆಳಗ್ಗೆ ಅಭ್ಯಾಸ ಇರುತ್ತಲ್ಲ ಚಟ, ಅವ್ರಿಗಷ್ಟೇ 7 ಗಂಟೆ ಆದ ತಕ್ಷಣ ಹಾಲು ಬರಲಿಲ್ವಾ ನೋಡು, ಇದಲ್ಲ. ಯಾರಿಗೆ ಅಭ್ಯಾಸವೇ ಇಲ್ಲ, ಯಾರಿಗೆ ಎಂದು ಪ್ರವಚನಕ್ಕೆ ಹೋಗಿಲ್ಲ, ಅವ್ರಿಗೆ ಕೇಳಿಸ್ಬೇಕು ಅನ್ಸೋದೇ ಇಲ್ಲ. ಹಾಗಾದರೆ ದೇವ್ರ ಕತೆ ಕೇಳೋದು ಹಠ ಆಗಬಾರ್ದು, ಅಭ್ಯಾಸ ಆಗಬಾರ್ದು, ಚಟ ಆಗಿಬಿಡ್ಬೇಕು.
ದೇವ್ರ ಕತೆ ಕೇಳದೆ ಇದ್ದರೆ ಯಾಕೋ 5 ಆಯಿತು ಬರಲಿಲ್ಲ, 5 ಕಾಲ ಆಯಿತು ಬರಲಿಲ್ಲ, 5:15 ಆಯಿತು ಬರಲಿಲ್ಲ, ಯಾರಂತಾರೆ? ಪುರಾಣಕ್ಕೆ ಬಂದು ಕೂತವ್ರು ಅಷ್ಟೇ ಅನ್ನೋದು ಅಲ್ವಾ? ಮನೇಲಿ ಕೂತವ್ರು ಅಂದ್ಕೊಳ್ಳೋದೇ ಇಲ್ಲ. ಹಾಗೆ ಅಂದ್ಕೊಳ್ಬೇಕಾದ್ರೆ ಇಲ್ಲಿ ಬರಬೇಕು, ಕೇಳಬೇಕು ಅನ್ನುವ ತವಕ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅವರಿಗೆ ಮಾತ್ರ ಬರುವಂಥದ್ದು. ಶೌನಕಾದಿಗಳಿಗೆ ಕೇಳಿ ಅಭ್ಯಾಸ. ಅದರಿಂದ ಏನಾಗಿದೆ ಅಂದರೆ ನಂದತನಯ ಗೋವಿಂದನ ನಾಮ ಅವ್ರ ಕಿವಿಗೆ ಮಧುರವಾದ ಮಿಠಾಯಿ ಆಗಿದೆ. ಅದು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಆ ಮಿಠಾಯಿ ಇನ್ನು ಸ್ವಲ್ಪ ಹೇಳಿ, ಆ ಭಗವಂತನ ಮಹಿಮೆ ಹೇಳಿ ವಾದಿರಾಜ ಶ್ರೀಮಚ್ಚರಣರು ಹೇಳ್ತಾರೆ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಬರ್ತಾರ ಆಚಾರ ತಾಳಿದವರಿಗೆ ದೇವರ ಕಥೆ, ತಾಳದಿದ್ದವರಿಗೆ ಕಥೆಯೇ ಇಲ್ಲ. ಹಾಗಾಗಿ ಯಾರಿಗೆ ಕೇಳಬೇಕು ಅಂತಿದೆ ಅವರಿಗೆ ದೇವರ ಕಥೆ ಹೇಳ್ತಾರೆ. ಇವರು ಕೇಳಿ ಅಭ್ಯಾಸ ಹೇಳ್ತೀನಿ ಅಂತಂದರು. ನೋಡಿ, ಅವ್ರು ಕೇಳಿದ್ದೇನು ಕತೆ? ಶ್ರೀನಿವಾಸ ದೇವ್ರ ಕತೆ ಹೇಳಿ ಅಂದರೆ ಹೇಳ್ಬೇಕಾ ಬೇಡ? ಇವರು ಶ್ರೀನಿವಾಸ ದೇವ್ರ ಕತೆ ಹೇಳಲಿಲ್ಲ. ನೀವು ಶ್ರೀನಿವಾಸನ ಕತೆ ಆಮೇಲೆ ತಿಳ್ಕೊಳ್ಳಿ. ಶ್ರೀನಿವಾಸ ನಿಂತ ಕಲ್ಲಿನ ಬೆಟ್ಟದ ಕತೆ ನಿಮಗೆ ಹೇಳ್ತೀನಿ ಅಂತಂದ್ರೆ, ಶ್ರೀನಿವಾಸನ ಕತೆ ಅಲ್ಲ. ಯಾವ ಕಲ್ಲನ್ನು ಮೆಟ್ಟಿ ನಿಂತಿದ್ದಾನೆ ಅವನು ಬಂದಿದ್ದರಿಂದ ಆ ಬೆಟ್ಟಕ್ಕೆ ಏನು ಫಲ, ಏನು ಪುಣ್ಯ. ಯಾವ ಬೆಟ್ಟವನ್ನು ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಕು, ನೋಡಿದರೆ ಸಾಕು, ಸ್ಪರ್ಶ ಮಾಡಿದರೆ ಸಾಕು, ಎಲ್ಲ ತೀರ್ಥಯಾತ್ರೆಯ ಫಲ ಬರ್ತದೋ, ಎಲ್ಲ ದೇವರ ದರ್ಶನ ಮಾಡಿದ ಫಲ ಬರುತ್ತೋ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರುತ್ತೋ, ಎಲ್ಲ ದುಸ್ವಪ್ನಗಳ ನಾಶ ಆಗತ್ತೋ, ಎಲ್ಲ ಅನಿಷ್ಟಗಳ ನಿವಾರಣೆ ಆಗತ್ತೋ. ಇಂಥ ಶಕ್ತಿ ಒಂದು ಕಲ್ಲಿನ ಬೆಟ್ಟಕ್ಕೆ ಬಂದದ್ದು ಭಗವಂತ ಮೆಟ್ಟಿ ನಿಂತ ಕಾರಣ. ಹೇಳುವ ಮೊದಲು ಸೂತಾಚಾರ್ಯ ಹೇಳ್ತಾರೆ, ನಾನೇನೋ ಕತೆ ಹೇಳ್ತೀನಿ, ನೀವೇನೋ ಕೇಳ್ತೀರಿ. ಈ ಹೇಳಿದ್ದು ಕೇಳಿದ್ದರ ನಡುವೆ ಒಂದು ಪ್ರೋಗ್ರಾಮ್ ಇದೆ. ಏನಂದರೆ, ನಾ ಹೇಳಿದ್ದು ನಿಮಗೆ ತಿಳಿಬೇಕು ಅಲ್ವಾ? ನಾನು ಯಾವುದೋ ಲ್ಯಾಂಗ್ವೇಜಲ್ಲಿ ಪಂಜಾಬಿ ಭಾಷೆಯಲ್ಲಿ ಇಲ್ಲಿ ಪ್ರವಚನ ಮಾಡಿದ್ರೆ ನಿಮ್ಗೆ 8 ಜನಕ್ಕೆ ಅರ್ಥ ಆಗುತ್ತೆ? ಅಲ್ಲ, ನಂಗೆ ಬರಲ್ಲ ಬಿಡಿ ಪಂಜಾಬಿ. ಬೈ ಚಾನ್ಸ್ ನಂಗೆ ಬಂದು ಭಾಷೆಯಲ್ಲಿ ಹೇಳಿದೆ, ನೀವೇನು ಮಾಡ್ತೀರಿ? ಏನು ಅಯ್ಯೋ ಆಚಾರ್ಯ ಹೇಳಿಯೋದು ಒಂದು ತಿಳಿಯಲ್ಲ ಅಂತ ಎದ್ದೋಗ್ತಿರೋ ಇಲ್ಲೋ? ಹಾಗಾದ್ರೆ ಮೊದಲು ತಿಳಿಬೇಕು. ತಿಳಿದ್ರೆ ಸಾಲಲ್ಲ, ಅದು ತಲೆ ಒಳಗೆ ಇಳಿಬೇಕು. ಇಳಿದ್ರೂ ಸಾಲಲ್ಲ, ಉಳಿದ್ರೂ ಸಾಲಲ್ಲ. ಸಾಯೋ ಕಾಲಕ್ಕೆ ಈ ಕತೆ ಹೊಳಿಬೇಕು, ನೆನಪಿಗೆ ಬರಬೇಕು. ತಿಳಿಬೇಕು, ಇಳಿಬೇಕು, ಉಳಿಬೇಕು, ಹೊಳಿಬೇಕು, ಇಷ್ಟೆಲ್ಲ ಆಗಬೇಕು ಆಚಾರ್ಯ. ಹಾಗಾದ್ರೆ ಒಂದೇ ಕೆಲಸ ರೀ, ನೀವು ಮನಸ್ಸಿಟ್ಟು ದೇವರ ಕಥೆ ಕೇಳ್ರಿ. ಸಾವಧಾನ ಮನಾಶೃಣು. ಸುತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾರೆ, ಕೇಳಿದ ಕಾಲ ವ್ಯರ್ಥ ಆಗಬಾರ್ದು. ಕೇಳಿದ ಟೈಮು ಹೇಳಿದ ಆಚಾರದ ಕಥೆ ಸಾರ್ಥಕ ಆಗಬೇಕಂದ್ರೆ ಕೇಳೋ ಕಾಲಕ್ಕೆ ಬರೀ ಕಣ್ಣು ಬಾಯಿ ಕಿವಿ ಬಿಟ್ಕೊಂಡು ಕೂತ್ಕೋಬೇಡಿ. ಜಗನ್ನಾಥದಾಸರಂತಾರೆ, ಕಿವಿಗೊಟ್ಟಾಲಿಪುದು ಅಂದರೆ ಕಿವಿ ಕೊಟ್ಟು ಕೇಳಬೇಕು ಅಂತ ಅಲ್ಲ. ಕಿವಿ ಕೊಡದೆ ಕೇಳೋದು ಹೇಗ್ರಿ? ಅದೇನು ಜಗನ್ನಾಥದಾಸರು ಕಿವಿ ಕೊಟ್ಟು ಕೇಳೋದು? ಕಿವಿನೇ ಕೊಡ್ಬೇಕಪ್ಪ, ಕಣ್ಣು ಕೊಟ್ಟು ಕೇಳುವುದು ಅಂತಿದೆಯಾ? ಕಿವಿ ಕೊಟ್ಟು ಕೇಳೋದು ಅಂದರೆ ಕಿವಿಯನ್ನು ಕೊಟ್ಟು ಕೇಳಿ ಅರ್ಥ ಅಲ್ಲ. ಮನಸ್ಸು ಕಿವಿಗೆ ಕೊಟ್ಟು ಮನಪೂರ್ವಕವಾಗಿ ಕಿವಿಯಿಂದ ಕೇಳ್ರಿ. ನಿಮ್ಮ ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಕಿವಿಗೆ ಕೊಡಿ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಈ 10 ಕೊಟ್ಟು ಯಾವುದಕ್ಕೆ? ಕಿವಿ ಕೊಟ್ಟು ಆಲಿಪುದು, ಮನಸ್ಸು ಕೊಟ್ಟು ಕೇಳಬೇಕು. ಮನೆ ಒಳಗೆ ಟೇಪ್ ರೆಕಾರ್ಡರ್ ಇರ್ತಿತ್ತಲ್ಲ, ಅದು ಪ್ಲೇ ಆಗಬೇಕಂದ್ರೆ ಒಂದೇ ಬಟನ್ ಒತ್ತಿದ್ರೆ ಸಾಕು ಅಲ್ವಾ? ನಾನು ನಂದೊಂದು ಬಟನ್ ಓಪನ್ ಮಾಡಿದ್ರೆ ಸಾಕು, ನೀವು ನಿಮ್ಮದೊಂದು ಬಟನ್ ಓಪನ್ ಮಾಡಿದ್ರೆ ಪ್ಲೇ ಆಗುತ್ತೆ. ರೆಕಾರ್ಡ್ ಆಗಬೇಕಾದ್ರೆ ಎಷ್ಟು ಬಟನ್ ಒತ್ತಬೇಕು? ಮಧ್ವಾಚಾರ್ಯ ಕೇಳಿ ಹೇಳ್ತಾರೆ, ಎಷ್ಟು ಬಟನ್ ಒತ್ತಬೇಕು? 2 ಬಟನ್ ಒತ್ತಬೇಕು. ಒಂದು ಮನಸ್ಸು, ಒಂದು ಕಿವಿ. ನೀವು ಮನಸ್ಸು ಕಿವಿಯಿಂದ ಹೇಳಬೇಕು, ನಾನು ಮನಸ್ಸು ಮಾತಿನಿಂದ ಹೇಳಬೇಕು. ನನ್ನ ಮೈಂಡ್ ಡೈವರ್ಟ್ ಆದರೆ ಕತೆ ಡಿಸ್ಕಂಟಿನ್ಯೂ ಆಗುತ್ತೆ, ನಿಮ್ಮ ಮೈಂಡ್ ಡೈವರ್ಟ್ ಆದರೆ ಕತೆ ಟ್ರ್ಯಾಕ್ ತಪ್ಪೋಗಿಬಿಡುತ್ತೆ. ಹಾಗಾದರೆ ಮನಸ್ಸು ಕೊಟ್ಟು ಕೇಳಿ, ಮನಸ್ಸಿಟ್ಟು ಹೇಳ್ತೇನೆ ಅಂತ ಹೇಳ್ತಾರೆ. ಯಥಾಶ್ರುತಮ್ಮಯ ಪೂರ್ವಂ ವ್ಯಾಸೇನ ಅಮಿತ ತೇಜಸ. ಅಮಿತ ತೇಜೋವಂತರಾದ ವ್ಯಾಸ ಮಹರ್ಷಿಗಳ ಮುಖ ಕಮಲದಿಂದ ನಾನು ಏನು ಶ್ರವಣ ಮಾಡಿದೆ, ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸನ ಕತೆ, ಅದನ್ನು ಹೇಳ್ತೇನೆ ಅಂತ ಅವ್ರ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ನೋಡಿ, ಕಥೆ ಒಳಗೊಂದು ಕಥೆ ಹೇಳ್ತಾರೆ.
ಹಿಂದೆ ಒಬ್ಬ ರಾಜ ಇದ್ದ, ಜನಕ ಅಂತ. ಈ ಜನಕ ಅನ್ನೋದು ನಮಗೆ ಗೊತ್ತಿರೋದು ಒಂದೇ ಜನಕ. ಯಾರದು? ಮಿಥಿಲಾ ಪಟ್ಟಣ, ಸೀತೆ ತಂದೆ, ರಾಮನ್ ಮಾವ. ಈ ಜನಕ ಅನ್ನೋದು ಫ್ಯಾಮಿಲಿ ನೇಮ್ ಅದ್ರಿ. ಅನೇಕ 3 ಬಾರಿ ಜನಕರು ಬಂದಿದ್ದಾರೆ. ಈ ಜನಕನಿಗೆ ಹೆಸರಿತ್ತು ಸೀರಧ್ವಜ ಅಂತ. ಸೀತೆಯ ತಂದೆ, ಮಹಾಧಾರ್ಮಿಕ ರಾಜ, ಪರಮ ಧಾರ್ಮಿಕ, ತುಂಬ ಧಾರ್ಮಿಕ ಅಂತ. ಈ ಧಾರ್ಮಿಕ ಅಂದರೆ ಯಾರು? ಈ ಕೆಲವರು ಗುರುವಾರ ಪಂಚಾಮೃತ ಬರೆಸ್ಬಿಟ್ರೆ ಸಾಕು, ಅಯ್ಯೋ ಭಾರಿ ಧಾರ್ಮಿಕರಿ, ಪ್ರತಿ ಗುರುವಾರ ತಪ್ಪದೆ ಪಂಚಾಮೃತ ಬರೆಸಿದ ಮಾತ್ರ ಧಾರ್ಮಿಕರಾಗಲ್ಲ ರೀ. ಯಾಕೆಂದರೆ 20 ರೂಪಾಯಿ ಪಂಚಾಮೃತ ಬರೆಸಿ 70 ರೂಪಾಯಿ ಪಂಚಾಮೃತ ಮನೆಗೆ ತೊಗೊಂಡೋಗ್ಬಿಟ್ಟಿರ್ತಾರೆ. ಅದು ಧಾರ್ಮಿಕರಲ್ಲ, ಅದು ಮೋಸ. ಧಾರ್ಮಿಕರು ಅಂದರೆ ಯಾರು ನೋಡಿ? ಈ ರಾಜ ಧಾರ್ಮಿಕ ಅಂತ. ಹಾಗೆ ಇವನಲ್ಲಿ 3 ಗುಣ ಇತ್ತಂತೆ. ಆ ಗುಣ ಯಾರಲ್ಲಿದ್ದರೆ ಅವರೆಲ್ಲ ಧಾರ್ಮಿಕರು. ಏನದು? ಸತ್ಯವಾಕ್. ಅವನ ಜೀವನದಲ್ಲಿ ಸುಳ್ಳೇ ಹೇಳಿರಲಿಲ್ವಂತೆ. ಸೇಮ್ ನಮ್ಮ ಥರ ನೋಡಿ, ನಿಮಗೆ ಖುಷಿ ಆಗೋಯ್ತು. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ಅಂದರೆ ಯಾರನ್ನಾರು ಬಿಡ್ಬೋದು, ಮನೆ ದೇವ್ರನ್ನ ಬಿಡೋಕ್ಕಾಗತ್ತಾ? ಯಾರು ಎಷ್ಟೇ ಪುರಾಣ ಹೇಳಿ, ಪುರಾಣ ಕೇಳಿ, ಯಾರನ್ನು ಬಿಡೋಕ್ಕಾಗಲ್ಲ? ಮನೆ ದೇವ್ರನ್ನ ಬಿಡೋಕ್ಕಾಗಲ್ಲ. ಸುಳ್ಳು ಹೇಗೆ ನಮಗದು? ಮನೆ ದೇವರಿದ್ದ ಹಾಗೆ. ಆದ್ದರಿಂದ ಅವನು ಸತ್ಯವಾಗ್. ಮತ್ತು ಸತ್ಯ ಮಾತಾಡೋದು ಅಂದರೆ ಇದ್ದದ್ದು ಇದ್ದಾಗೆ ಹೇಳೋದಲ್ಲ ರೀ. ಸತ್ಯ ಅಂದರೆ ಫ್ಯಾಕ್ಟ್ ಅಲ್ಲ. ಯತ್ ಸತಾಂ ಹಿತಂ ತತ್ ಸತ್ಯಂ. ನಮ್ಮ ಮಾತುಗಳು ಕೇಳುವ ಹಿರಿಯರಿಗೆ ಆನಂದವನ್ನು ಉಂಟು ಮಾಡಿದರೆ ಅದಕ್ಕೆ ಸತ್ಯ ಅಂತ ಕರೀತಾರೆ. ಇದ್ದದ್ದಿದ್ದಾಗ ಹೇಳಿದರೆ ಅದು ಸತ್ಯ ಅಲ್ಲ. ಸಜ್ಜನರಿಗೆ ಹಿತವನ್ನು ಉಂಟು ಮಾಡುವ ಮಾತುಗಳಿಗೆ ಸತ್ಯ. ಯಥಾರ್ಥ ಮಾತು ಸತ್ಯ ಅಲ್ಲಂತೆ. ಇವನು ಮಾತೇ ಆಗಿತ್ತು. ದೊಡ್ಡವರಿಗೆ ಇವನ ಮಾತಿನಿಂದ ಸಂತೋಷ ಆಗಬೇಕು, ಹಾಗೆ ಮಾತನ್ನು ಅವನು ಸಿದ್ಧ ಮಾಡಿದ್ದ. ನಮ್ಗೆ ಹಾಗಿಲ್ಲೇ ಇಲ್ಲ ರೀ. ಕೆಲವರು ದೊಡ್ಡವ್ರು ನಮ್ಮನ್ನು ನೋಡಿದ್ರೆ ನೀನು ನೋಡಿದ್ರೆ ನಂಗೆ ಮೈಯ ನೀ ಬಾಯೇ ಬಿಡಬೇಡ ಅಂತಿರ್ತಾರೆ. ಯಾಕೆಂದ್ರೆ ಬಾಯಿ ಬಿಟ್ಟರೆ ಅವ್ರಿಗೆ ಮೈ ಉರಿದು ಹೋಗುತ್ತೆ. ಅಂಥ ಫೈರ್ ಬ್ರ್ಯಾಂಡ್ ಇವನು. ಬಾಯಿ ಬಿಟ್ಟರೆ ಹಂಗೆ ಮಾತಾಡ್ತಿರ್ತಾನೆ. ನಮ್ಮದು ಸತ್ಯವಾದ ಮಾತಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸರ್ವಶಾಸ್ತ್ರೇಷು ಕೋವಿದ. ಎಲ್ಲ ಶಾಸ್ತ್ರವನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ ಮಹಾನುಭಾವ ಈ ಜನಕ ಮಹಾರಾಜ. ಪರಮ ಧಾರ್ಮಿಕರು ಅಂದರೆ ಅಧ್ಯಯನಶೀಲರು. ಯಾವಾಗಲೂ ನಿರಂತರ ಓದ್ತಾ ಇರಬೇಕು, ನಿರಂತರ ಕೇಳಬೇಕು. ಕಲಿಯುಗದಲ್ಲಿ ತಪಸ್ಸೇ ಅದು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪಃ. ಕಲಿಯುಗದಲ್ಲಿ ಬೇರೆ ಯಾವುದು ತಪಸ್ಸಿಲ್ಲ ರೀ. ಹೇಳೋದು ಕೇಳೋದು. ದೊಡ್ಡವ್ರು ಸಿಕ್ಕರೆ ಕೇಳಬೇಕು, ಚಿಕ್ಕವ್ರು ಸಿಕ್ಕರೆ ಹೇಳಬೇಕು. ದೊಡ್ಡವ್ರು ಸಿಕ್ಕರೆ ಕೇಳಬೇಕು, ಚಿಕ್ಕವ್ರು ಸಿಕ್ಕರೆ ಹೇಳಬೇಕು. ನಮ್ಮಲ್ಲಿ ಈ ಬೈವಾಗ ಅನ್ನೋರು, ಅವನು ಹೇಳೋರಿಲ್ಲ ಕೇಳೋರಿಲ್ಲ, ಹಾಳಾಗಿ ಹೋದ ಅಂತ. ಹಾಳಾಗಿ ಹೋಗಲಿಕ್ಕೆ ಕಾರಣವಾದದ್ದೇನು? ಹೇಳೋರು ಇಲ್ಲದೆ ಇರೋದು, ಕೇಳೋರು ಇಲ್ಲದೆ ಇರೋದು. ಹಾಗಾದ್ರೆ ಉದ್ಧಾರ ಆಗ್ಬೇಕಾದ್ರೆ ಏನು ಮಾಡಬೇಕು? ಇಲ್ಲ ಹೇಳಬೇಕು, ಇಲ್ಲ ಕೇಳಬೇಕು. ಕಲಿಯುಗದಲ್ಲಿ ಅದು ದೊಡ್ಡದು. ಅದರಿಂದ ಇವನು ಎಲ್ಲ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಮಹಾನುಭಾವ, ಧಾರ್ಮಿಕ. ಇವನು ಧಾರ್ಮಿಕ ಯಾಕೆ ಅಂದರೆ ಇನ್ನೊಂದು ಗುಣ ಹೇಳ್ತಾರೆ. 3ನೇದು, ಒಂದು ಸತ್ಯವಾಕ್, ಇನ್ನೊಂದು ಎಲ್ಲ ಶಾಸ್ತ್ರ ಓದಿದ್ದ. 3ನೇದೇನು ಗೊತ್ತಾ? ಕೋಪವರ್ಜಿತ. ಇವನಿಗೆ ಕೋಪನೇ ಬರ್ತಿರ್ಲಿಲ್ಲ ನೋಡಿ. ಧಾರ್ಮಿಕರು ಯಾರ್ಯಾರು ಕೈ ಎತ್ತಿದ್ರೆ ಯಾರು ಎತ್ತೋಂಗಿಲ್ಲ, ಆಚಾರನೂ ಸೇರಿ ಅಲ್ವಾ. ನಮಗೆ ಕೋಪ ಅನ್ನೋದು ಯಾವಾಗಲೂ ನಮ್ಮ ಕೈಯೊಳಗೆ ಇರುತ್ತೆ, ಮೂಗು ಮೇಲೆ ಇರುತ್ತೆ ಕೋಪ ಅಲ್ವಾ. ಕೋಪ ಬಿಟ್ಟಿದ್ದೀವ ನಾವು? ಅವನು ಕೋಪ ಬಿಟ್ಟಿದ್ದ, ವರ್ಜಿತ. ಕೋಪ ಬಿಟ್ಟಿದ್ದ ಕಾರಣ ಏನು ಗೊತ್ತಾ? ಎಲ್ಲ ಶಾಸ್ತ್ರ ಓದಿದ್ದ. ನಾವು ಒಂದೂ ಓದ್ಕೊಂಡಿಲ್ಲ, ಅದಕ್ಕೆ ಬರೀ ಕೋಪ. ಅವನು ಸತ್ಯವಾದ ಮಾತನ್ನು ಆಡ್ತಾ ಇದ್ದ. ಯಾವುದು ತಪ್ಪು ಯಾವುದು ಸರಿ ಶಾಸ್ತ್ರದಿಂದ ತಿಳ್ಕೊಂಡಿದ್ದ. ಈ 3 ಇತ್ತಾದ ಕಾರಣ ಅವನಿಗೆ ದೇವರ ದಯ ಆಗಿತ್ತಂತೆ. ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರೋ ಅಭವನ್ ನೃಪ. ಆ ರಾಜ ದೇವರ ಪರಮಾನುಗ್ರಹಕ್ಕೆ ಪಾತ್ರನಾದ. ನಮಗೇನು ಕತೆ? ದೇವರ ಅನುಗ್ರಹ ಪಾತ್ರ ಆಗಬೇಕಾ? ನೀವು ಧಾರ್ಮಿಕರಾಗಿ. ಧಾರ್ಮಿಕರಾಗೋದು ಅಂದರೆ ಜೀವನದಲ್ಲಿ ಈ 3 ಅಳವಡಿಸ್ಕೊಳ್ಳಿ, ದೇವರ ಅನುಗ್ರಹ ಆಗುತ್ತೆ. ಜನಕನ ಪರಿಚಯವನ್ನು ಮಾಡಿಕೊಟ್ರು.
ದೇವರ ಪರಮಾನುಗ್ರಹಕ್ಕೆ ಪಾತ್ರನಾದವ, ಅಹಂಕಾರ ಬಿಟ್ಟಿದ್ದವ, ನಿತ್ಯ ತೃಪ್ತನಾದವ, ಒಳಗೆ ದೇವರನ್ನು ಕಂಡ ಮಹಾನುಭಾವ. ಈ ರಾಜನಿಗೆ ಒಬ್ಬ ತಮ್ಮ ಕುಶಧ್ವಜ ಅಂತ. ಅವನಿಗೆ 3 ಜನ ಹೆಣ್ಣುಮಕ್ಕಳು. 3 ಲೋಕದಲ್ಲಿ ಅಂಥ ಸುಂದರಿಯರಿಲ್ಲ. ಮಾಂಡವಿ, ಶ್ರುತಿಕೀರ್ತಿ, ಊರ್ಮಿಳ ಅಂತ ಕುಶಧ್ವಜನ ಹೆಣ್ಣು ಮಕ್ಕಳು. ಈ ಜನಕ ರಾಜನಿಗೆ ಒಬ್ಬಳೇ, ಜನಕಸ್ಯ ಭವತ್ ಪುತ್ರಿ ಜಾನಕಿ ನಾಮ ವಲ್ಲಭ. ಒಂದೇ ಒಂದು ಹೆಣ್ಣು ಕೂಸು, ಅದು ಸೀತಾ, ಜಗನ್ಮಾತೆ. ಇವನೇನು ಮಾಡ್ತಿದ್ದ ಅಂದರೆ, ರಾಜ್ಯದಲ್ಲಿ ರಾಜ ಜನಕ. ರಾಜ ಯಾರು? ಜನಕ ಮಹಾರಾಜ. ರಾಜ್ಯದ ಭಾರ ಯಾರಿಗೆ? ತಮ್ಮನಿಗೆ. ರಾಜ್ಯ ನಂದು, ಭಾರ ನಿಂದು ಅಂದಿದ್ದ. ಅಂದರೆ ಈ ರಾಜ್ಯದಲ್ಲಿ ಏನು ಆಗು ಹೋಗುಗಳನ್ನು ಜವಾಬ್ದಾರಿಯುತವಾಗಿ ನಿಂತು ನೋಡಿಕೊಳ್ತಿದ್ದವ ಯಾರು? ಕುಶಧ್ವಜ, ಕುಶಕೇತು. ಎಷ್ಟು ಆರಾಮ್ ನೋಡಿ, ಬರೀ ಸಿಂಹಾಸನದಲ್ಲಿ ಕೂತಿರೋದು, ಯಾವ ಪ್ರಾಬ್ಲಮ್ ಇವನ್ ತನಕ ಬರಬಾರ್ದು. ಹಾಗೆ ಆ ತಮ್ಮ ನೋಡ್ಕೊಳ್ತಿದ್ದ. ಒಂದಿನ ಈ ರಾಜನಿಗೆ ಕೆಟ್ಟ ಬುದ್ಧಿ ಬಂತಂತೆ. ಇಂಥ ರಾಜನಿಗೆ ಕೆಟ್ಟ ಬುದ್ಧಿ ಬರೋದಾದರೆ ಕಥೆ ಏನು ಗೊತ್ತಾ? ಇವನಿಗೆ ಒಂದಿನ ಬಂತು. ನಮ್ಗೆ ಒಂದಿನವೂ ಒಳ್ಳೆಯ ಬುದ್ಧಿ ಬರಲ್ಲ, ಬರೀ ಕೆಟ್ಟ ಬುದ್ಧಿನೇ. ಯಾವುದು ಇವನಿಗೆ ಬಂದು ಕೆಟ್ಟ ಬುದ್ಧಿ? ಇವನು ಮನೇಲಿ ರಾಜ, ತೂಗು ಮನೆ ಇತ್ತು, ಹಂಸ ತೂಲಿಕಾ ತಲ್ಪ ಅಂತ ರಾಜ, ಒಳ್ಳೆ ವೈಭವ. ಅಲ್ಲಿ ಕೂತಿದ್ದ, ತೂಗ್ತಾ ಇದ್ದ. ಅವನಿಗೆ ಅನ್ನಿಸ್ತು, ಏನು ಪುಣ್ಯಾತ್ಮ ನಾನು, ನನಗೆ ಈ ಸುಖ ಹೀಗೇ ಇರಬೇಕು, ಯಾವಾಗಲೂ ನಾನು ಸುಖವಾಗಿರಬೇಕು. ಯಾಕೆಂದರೆ 80,000 ವರ್ಷ ನನಗೆ ವಯಸ್ಸಾಗಿದೆ, ನನ್ನ ಕಣ್ಣು ದುಃಖವನ್ನೇ ಕಂಡಿಲ್ಲ, ಸದಾ ಸುಖಿಯಾಗಿದ್ದೇನೆ, ನನ್ನಷ್ಟು ಸುಖಿ ಯಾರಿದ್ದಾರೆ ಅಂತ ಅಂದ್ಕೊಂಡ. ಹೀಗೆ ಅಂದ್ಕೊಂಡಿದ್ದೇ ಬಂತು. ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಬಾರ್ದಂತೆ. ನಮಗೆ ಇದು ಪ್ರಾಕ್ಟಿಕಲ್. ದಾರಿಲಿ ಹೋಗುವಾಗ ಎಷ್ಟೋ ಜನ ಕೇಳ್ತಾರೆ, ಹೇಗಿದ್ದೀರಿ, ಆರೋಗ್ಯನೇ? ಹೋ ಅಂದ್ರು ಮಾರನೇ ದಿನವೇ ಆಸ್ಪತ್ರೆಗೆ ಸೇರ್ಕೊಂಡ್ಬಿಡ್ತೀನಿ. ಏನನ್ಬೇಕಾಚಾರೆ? ಯಾರ್ಯಾರು ದಾರಿಲಿ ಸಿಕ್ಕಿ ಕೇಳ್ತಾರೆ, ಏನು ಆರೋಗ್ಯನ ಅಂತಾರೆ. ಏನು ಅನ್ಬೇಕು? ಹ್ಞೂ ಅನ್ಬೇಡಿ. ಏನು ಅನ್ಬೇಕು? ದೇವರ ದಯ ಅನ್ಬೇಕು. ಇದು ನಾನು ಹೇಳಿದ್ದಲ್ಲ, ಕನಕದಾಸರಂತಾರೆ, ಈವರೆಗೆ ನಾವು ಸುಕ್ಷೇಮಿಗಳು. ಭಗವಂತ ನಿನ್ನ ನೋಟ, ನಿನ್ನ ದಯ ನಮ್ಮೇಲಿರೋವರೆಗೂ ನಾವು ಸೇಫ್. ನೀನೇನಾರು ಒಂದು ಕ್ಷಣ ನಿನ್ನ ದೃಷ್ಟಿಯನ್ನು ನಮ್ಮೇಲಿಂದ ತೆಗೆದಿ ಅಂತಾದರೆ, ಯಾವ ತಲೆನೋವು ಅಂತ ಡಾಕ್ಟ್ರ್ ಹತ್ರ ಹೋದರೆ ಬ್ರೈನ್ ಟ್ಯೂಮರ್ ಅಂತಾರೋ, ಹೊಟ್ಟೆ ನೋವು ಅಂದರೆ ಕ್ಯಾನ್ಸರ್ ಅಂತಾರೋ, ಹೇಳಕ್ಕೆ ಬರಲ್ಲ ರೀ. ನೋಡಿ, ಯಾವ ರೋಗನೂ ಹೊಸದಾಗಿ ಯಾರಿಗೂ ಬರಲ್ಲ ರೀ. ಬೈ ಬರ್ತೆ ನಿಮ್ಮ ಜೊತೆಗೆ ರೋಗದ ಅಣುಗಳನ್ನು ಕಳಿಸ್ಕೊಟ್ಬಿಡ್ತಾನೆ ನಿಮ್ಮ ಜೊತೆಗೇನೆ. ದೇವರ ದಯ ಇರೋ ತನಕ ಆ ರೋಗಾಣುಗಳೆಲ್ಲ ಸುಮ್ಮನೆ ಇರುತ್ತೆ. ಈ ಶಾಲೆಯಲ್ಲಿ ಮೇಷ್ಟ್ರಿದ್ದಾಗ ಹುಡುಗರು ಹೇಗೆ ಸುಮ್ಮನೆ ಇರ್ತಾರಲ್ಲ, ದೇವರ ದಯ ನಮ್ಮೇಲಿರೋವರೆಗೂ ಯಾವ ರೋಗದ ಕೀಟಾಣುಗಳು ಏನು ಮಾಡಲ್ಲ. ಒಮ್ಮೆ ದೇವರು ನೋಟ ನಮ್ಮ ಮೇಲಿನ ತೆಗೆದ ಅಂತಾದರೆ ಅವೆಲ್ಲ ಕುಣಿದು ಕುಪ್ಪಳಿಸ್ಬಿಡುತ್ತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಆದ್ದರಿಂದ ಆ ದೇವರನ್ನು ಮರಿಬಾರ್ದು, ಸುಖವಾಗಿದ್ದೀನಿ ಅಂತ ಅಂದ್ಕೊಳ್ಬಾರ್ದು, ಯಾವಾಗಲೂ ಸುಖ ಇರಬೇಕು ಅಂತ ಅನ್ಬಾರ್ದು. ಅಸಾಧು ಸಮ್ಮತಂ ವಾಕ್ಯಂ, ಸಜ್ಜನರು ಒಪ್ಪುವ ಮಾತಲ್ಲ. ಹಾಗಾದ್ರೆ ಏನು ಅನ್ಬೇಕಾಚಾರ್ಯ? ಏನು ಅನ್ಬೇಕಾ? ಸಜ್ಜನರನ್ನೇ ಕೇಳಿ, ದಾಸರನ್ನು ಕೇಳಿ. ಅವರಂತಾರೆ, ಸುಖವಾಗಲಿ ಬಲು ದುಃಖವಾಗಲಿ ಆಗಲಿ ಅಂತಾರೆ. ಸುಖವೇ ಆಗಲಿ, ದುಃಖ ಮಾತ್ರ ಬೇಡ. ಎಲ್ಲೆಲ್ಲರ ಕೇಳಿದಾರ? ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಇನ್ನೊಂದು ಕಡೆ ದಾಸರಂತಾರೆ, ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಹೊಂದಿರಲಿ. ಮತ್ತೊಂದು ಕಡೆ ಅಂತಾರೆ, ಇಟ್ಟಾಂಗೇ ಇರುವೇನೋ ಹರಿಯೇ ಎನ್ನ ದೊರೆಯೇ. ನೀ ಹೇಗಿಡ್ತೀಯೋ ಹಾಗಿರ್ತೀನಪ್ಪ, ಹಾಗೆ ನಡೆಸುವಿ ಹಾಗೆ ನಡೆಕೊಂಬೆ ಸ್ವಾಮಿ. ದೇವರಂದ, ಸುಖ ನೋಡೋದು ದುಃಖ ನೋಡೋದು ನಿಂದಲ್ಲಪ್ಪ, ನಾ ತೋರಿಸೋದು ಅಂದ. ಸುಖಕ್ಕೆ ಕಾರಣ ನಿನ್ನ ಪ್ರಯತ್ನ ಅಲ್ಲ, ದುಃಖಕ್ಕೆ ಕಾರಣ ನಿನ್ನ ಪ್ರಯತ್ನ ಅಲ್ಲ. ತುಂಬ ಜನ
ಸುಖವಾಗಿರಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡ್ತೀರಿ, ಸುಖ ಸಿಗ್ತಿಲ್ಲ ಅಲ್ವಾ? ಹೌದಲ್ಲ? ಯಾರು ದುಃಖಕ್ಕೆ ಟ್ರೈ ಮಾಡಿದ್ದೀರಾ? ರಾತ್ರಿ ಮಲ್ಕೊಳ್ಳುವಾಗ ಎಷ್ಟು ದಿನ ಆಯಿತು ದೇವರೇ ಜ್ವರ ಬಂದು, ನಾಳೆ ಒಂದು ಜ್ವರ ಬರಲಿ, ಯಾರು ಕೇಳಿದ್ರಾ? ಹೆಂಗೆ ಬಂತದು? ಪ್ರಹ್ಲಾದ ರಾಜರು ಹೇಳ್ತಾರೆ, ಪ್ರಯತ್ನ ಮಾಡದಿದ್ದರೂ ದುಃಖ ಬಂದದ್ದು ಹೇಗೋ, ಪ್ರಯತ್ನ ಮಾಡದಿದ್ದರು ನೀನು ನಿನ್ನ ಕರ್ತವ್ಯ ಮಾತ್ರ ಮಾಡಪ್ಪ, ಸುಖ ದುಃಖ ನನ್ನ ಪೋರ್ಟ್ಫೋಲಿಯೋ, ನಿನಗೆ ಸಂಬಂಧಪಟ್ಟದ್ದಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನಿಂಗೇನು ಸಂಬಂಧ? ರಿಸಲ್ಟ್ ಬಗ್ಗೆ ನೀ ಕ್ಲಾಸ್ಗೆ ಹೋಗು, ಅಧ್ಯಯನ ಮಾಡು, ಎಕ್ಸಾಮ್ಗೆ ಹೋಗಿ ತಲೆ ಬಗ್ಸಿ 3 ಗಂಟೆ ಬರೆದು ಬಾ, ಪಾಸು ಫೇಲ್ ನಾನು ನೋಡ್ಕೊಳ್ತೇನೆ ಅಂತ ಭಗವಂತ ಅಲ್ವಾ? ಅದು ಬಿಟ್ಟು ಹೀಗೆ ಇರಬೇಕು ಹಾಗೆ ಇರಬೇಕು ಅದೆಲ್ಲ ಇಲ್ಲ. ದುಃಖ ತೋರಿಸ್ತೀನಿ ಇಂದ ದುಃಖಂ ಪ್ರದರ್ಶಯಾಮಾಸ ರಾಜ್ಯ ಮತ್ತಸ್ಯ ಭೂಪತೆ. ರಾಜ್ಯದ ಮದದಿಂದ ಮೆರೆದಂತಹ ಜನಕ ಮಹಾರಾಜನಿಗೆ ದೇವರು ದುಃಖವನ್ನು ತೋರಿಸಿದ. ಕಥೆ ಏನು ಗೊತ್ತಾ? ಮಾವನ್ನೇ ಬಿಡಲಿಲ್ಲ ದೇವರು. ಜನಕ ಏನಾಗಬೇಕು ದೇವರಿಗೆ? ಮಾವನ್ನೇ ಬಿಡಲಿಲ್ಲ, ಇನ್ನು ನಮ್ಮನ್ನು ಬಿಡ್ತಾನ? ದುರಹಂಕಾರ ಪಟ್ಟರೆ ಅನ್ನಮದ, ಅರ್ಥಮದ, ವೈಭವದ ಮದ, ಪ್ರಾಯದ ಮದ, ಇವನಿಗೆ ರಾಜ್ಯ ಮದ. ನಮಗದಿಲ್ಲ, ಇಲ್ದಿದ್ರೂ 7-8 ರೀ. ಅನ್ನಮದ, ಅರ್ಥಮದ, ವೈಭವದ ಮದ, ರೂಪದ ಮದ, ಸತ್ವ. ಕೆಲವರು ಅಂತಿರ್ತಾರೆ, ನಾನು ಏನು ಅಂದ್ಕೊಂಡ್ರಿ ಅಂತಿರ್ತಾರೆ. ಸತ್ವ ನಮ್ಮ ಕೆಪ್ಯಾಸಿಟಿ ಅಂತ. ಏನು ಕೆಪ್ಯಾಸಿಟಿ ರೀ ನಮ್ಮದು ಅಲ್ವಾ? ನಮ್ಮ ಯೋಗ್ಯತೆ ನಮಗೇ ಗೊತ್ತಿದೆ, ಯಾರೇನು ಹೇಳ್ಬೇಕು, ಸುಮ್ಮನೆ ಜಂಬ ಹೊಡ್ಕೊಳ್ಳೋದು ಅಲ್ವಾ? ಎಲ್ಲ ಇದ್ದರಾಜ ಜಂಬ ಹೊಡೆದ್ರೇ ದೇವರು ಬಿಡಲಿಲ್ಲ, ನಮ್ಮನ್ನು ಬಿಡ್ತಾನ? ಹಾಗಾದ್ರೆ ನಾವು ದೇವ್ರ ಮುಂದೆ ಯಾವಾಗಲೂ ತಗ್ಗಿ ಬಗ್ಗಿ ನಡಿಬೇಕು. ಯಾ ಥರವ ನಾನಯ್ಯ ನಿನ್ನ ಮುಂದೆ, ಹರಿ ಮುಕುಂದನು ನೀನು, ನರ ಜನ್ಮ ಹುಳ ನಾನು. ದೇವರ ಮುಂದೆ ಹೀಗಿರಬೇಕು. ಅದು ಬಿಟ್ಟು ಜೋರ್ಗೀರು ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ಲಿಕ್ಕೆ ಇವನಿಗೇನು ಮಾಡಿದ್ದಾನೆ? ದುಃಖಂ ಪ್ರದರ್ಶಯ ಮಾಸ. ಏನು ದುಃಖ ಬಂತು? ಇವನು ತಮ್ಮ ಎಲ್ಲ ರಾಜ್ಯವನ್ನು ನೋಡ್ಕೊಳ್ತಿದ್ನಲ್ಲ, ಅವು ಇದ್ದಕ್ಕಿದ್ದಾಗ ಸತ್ತೋಗ್ಬಿಟ್ಟ. ಹತೇನುಜೇತ ತದ್ಭರ್ಯ ಭಾರ್ಯ ತೇನ ಸಾಕಮ್ಮ ಮಾರ. ಆ ತಮ್ಮ ಸತ್ತರೆ ತಮ್ಮನ ಹೆಂಡತಿ ಅವಳು ಆ ಚಿತೆ ಮೇಲೆ ಕೂತು ಅವಳು ಪ್ರಾಣತ್ಯಾಗ ಮಾಡ್ಕೊಂಡ್ಬಿಟ್ಲು, ಸಹಗಮನ ಮಾಡಿದ್ಲು. 3 ಜನ ಹೆಣ್ಣು ಮಕ್ಕಳು ಪುಟ್ ಬಿಟ್ಟು ಹೊರಟೇ ಬಿಟ್ಲು. ಅವಳನ್ನು ನೋಡಿ ಇವನು ಎದೆ ಬಡ್ಕೊಂಡು ಅಂತ ಇದ್ದಾನೆ. ಹಾಬದ್ರೆ ಬಾಲಕಾನ್ ತ್ಯಕ್ತ್ವ ವೃದ್ಧಂ ಮಾಂ ಜನಕಂ ತತ ಕೊಗಚ್ಚಸಿ ವರಾರೋಹೇ ಪತಿಮಾಲಿಂಗ್ಯ ಮಂಗಲೇ. 80,000 ಅಶೀತಿ ವರ್ಷದಾಹಸ್ಯಂ ಸಂಪ್ರಾಪ್ತಂ ಮಮ ಭಾಮಿನಿ. 80,000 ವರ್ಷ ಏತಾವತ್ ಕಾಲ ಪರ್ಯಂತಂ ನದೃಶೋ ದುಃಖ ಸಂಚಯ. ದುಃಖ ಅಂದ್ರೇನು ನಂಗೆ ಗೊತ್ತಿರಲಿಲ್ಲ, ಇವತ್ತು ನನಗೆ ಎಲ್ಲ ದುಃಖ ಒಟ್ಟಿಗೆ ಬರ್ತಾ ಇದೆ. ಎಂಥ ವೈರಾಗ್ಯ! ಸಣ್ಣ ವಯಸ್ಸಿನ ಹೆಣ್ಣು ಮಗಳು ನೀನು, ಬದುಕಿರುವಾಗಲೇ ಮಕ್ಕಳನ್ನು ಪರಿತ್ಯಾಗ ಮಾಡಿ ಪತಿಯ ಜೊತೆಗೆ ಸಹಗಮನ ಮಾಡಿದ್ದೀಯಾ ಅಂತ ಅಂತ ಅಳ್ತಾ ಇದ್ದಾನೆ. ನಿನಗಿರುವ ವೈರಾಗ್ಯ 80,000 ವರ್ಷ ಹಣ್ಣಣ್ಣು ಮುದುಕ ನನಗಿಲ್ಲ. ಚಕಾರ ಪ್ರೇತಕಾರ್ಯಾಣಿ. ಮಕ್ಕಳೆಲ್ಲ ಸಣ್ಣವರಾದ ಕಾರಣ ತಮ್ಮನ ಸಂಸ್ಕಾರವನ್ನು ಇವನೇ ಮಾಡ್ದ. ತಂದೆ ತಾಯಿಯನ್ನು ಕಳೆದುಕೊಂಡ ಹೆಣ್ಣು ಮಕ್ಕಳನ್ನು ಆಲಿಂಗನ ಮಾಡಿಕೊಂಡು ಅಂತ ಅಳ್ತಾ ಇದ್ದಾನೆ. ಇವನ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಮನೆಗೆ ಪುರೋಹಿತರು ಬಂದರಂತೆ. ಪುರೋಹಿತರು ಯಾರು? ಶತಾನಂದರು. ಪುರೋಹಿತ. ಶತಾನಂದರಂದರೆ ಗೌತಮ ಅಹಲ್ಯೆಯ ಮಕ್ಕಳು. ನೋಡಿ, ಇದು ಯಾವುದೋ ಹಳೆ ಕತೆ ಆಚಾರ್ಯ, ನೀವು ಬಂದದ್ದೇ ಲೇಟು. ಈ ಹಳೆ ಕತೆ ಈಗ ಹೇಳ್ಕೊಂಡು ನಮ್ಮನ್ನು ಗೋಳೈಕೋಬೇಡಿ. ಇದಕ್ಕೂ ನಮಗೂ ಏನು ಸಂಬಂಧ? ಆ ಸಂಬಂಧ ತಿಳಿದ್ರೆ ಸಂತೋಷ ಆಗುತ್ತೆ ರೀ, ಇಲ್ದಿರಿ ಏನು ಸಂತೋಷ ಆಗಲ್ಲ. ಏನು ಸಂಬಂಧ? ಜನಕ ಅಂದರೆ ಯಾವುದೋ ಹಳೆ ರಾಜ ಅನ್ಕೋಬೇಡಿ, ನಾವೆಲ್ಲ ಜನಕರೇ ಅಲ್ವಾ? ನಮ್ಮ ಮಕ್ಳಿಗೆ ನಾವೇ ಜನಕರಪ್ಪ ಅಲ್ವಾ? ಅವನು ಒಂಥರ ಜನಕ, ನಾವೊಂಥರ ಜನಕ. ಅವನಿಗೊಂದೇ ಸತಿ ಕೆಟ್ಟ ಬುದ್ಧಿ ಬಂತು, ನಮಗೆ ಯಾವಾಗಲೂ ಕೆಟ್ಟ ಬುದ್ಧಿ ಬರುತ್ತೆ. ನಾವು ಚೆನ್ನಾಗಿದ್ದೀವಿ, ನಮ್ಮ ಮಕ್ಕಳು ಆಗಿರಬೇಕು. ಕೆಲವರಂತೂ ನಾ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರ್ಬೋದು, ಇಲ್ದ್ರೆ ಹೋಗ್ತಿರ್ಬೋದು. ಹೀಗೆಲ್ಲ ಜೋರು ಮಾಡ್ಕೊಂಡಿದ್ದೀವಿ. ನಮಗೇನು ಜಂಬ? ನಮಗೆ ದೇವ್ರ ದುಃಖ ತೋರಿಸ್ದೇ ಇರ್ತಾನೆ. ಒಟ್ಟು ನಮಗೂ ಜೀವನದ ತುಂಬ ಬರೀ ದುಃಖ ಇದೆ. ದುಃಖ ಇಲ್ಲದೆ ಇದ್ದವ್ರು ಯಾರು ಕೈ ಎತ್ತಿ ನೋಡೋಣ? ಎಲ್ಲರಿಗೆ ದುಃಖನೇ. ಈ ಎಲ್ಲ ದುಃಖಕ್ಕೆ ಕಾರಣ ನಮ್ಮ ತಪ್ಪು ತಿಳುವಳಿಕೆ, ಅಜ್ಞಾನ, ದುರಹಂಕಾರ, ಹರಿಯ ಮರೆವು. ದೇವರನ್ನು ಮರೆತು ಜೀವನ ನಡೆಸಿದ್ದೇ ಎಲ್ಲ ದುಃಖಕ್ಕೆ ಕಾರಣ. ಅನುಗಾಲವು ಚಿಂತೆ ಈ ದೇಹಕ್ಕೆ.
ಈ ದುಃಖ ಹೋಗಬೇಕು ಅಂದರೆ ಒಳ್ಳೆ ಪುರೋಹಿತರು ಬೇಕು. ಪುರೋಹಿತರು ಯಾರು? ಶತಾನಂದರು. ನಾವೆಲ್ಲ ಜನಕರು, ನಮಗೆ ಪುರೋಹಿತರು ಯಾರು? ಶತಾನಂದರು. ಶತ ಅಂದರೆ 100, ಆನಂದ ಅಂದರೆ ಆನಂದ. 100 ಆನಂದ ಅಲ್ಲ, 100, 10 ಈ ಶಬ್ದಗಳಿಗೆ ಪೂರ್ಣ ಅಂತ. ದಶ ಶತ ಸಹಸ್ರಗಳಿಗೆ ಸಂಖ್ಯಾವಾಚಕ ಅಲ್ಲ, ಅದು ಫುಲ್ ಅಂತ, ಪೂರ್ಣ ಅಂತ. ಶತಾನಂದ ಅಂದರೆ ಏನರ್ಥ? ಪೂರ್ಣಾನಂದ. ಪೂರ್ಣಾನಂದರು ಅಂದರು ಒಂದೇ, ಪೂರ್ಣ ಪ್ರಜ್ಞರು ಅಂದರು ಒಂದೇ. ಅವರೇ ಮಧ್ವ ಗುರುಗಳು. ನಮಗೆ ದುಃಖದ ಶಾಂತಿಗಾಗಿ, ಸಜ್ಜನರು ಪಡುವ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಭೂಮಿಗೆ ಬಂದ ಪುರೋಹಿತರು ಯಾರು? ಪೂರ್ಣಪ್ರಜ್ಞರು, ಮಧ್ವ ಗುರುಗಳು. ಪುರೋಹಿತರು ಅಂದರೆ ಪುರ ಅಂದರೆ ದೇಹ, ಈ ಜೀವ ವಾಸ ಮಾಡುವ ಈ ದೇಹ. ಈ ದೇಹ ಬಂದಾಗ ಜೀವನಿಗೆ ಹಿತ ಬಯಸುವವರು ವಾಯುದೇವರು ಅಲ್ವಾ? ವಾಯುದೇವರು ಇಲ್ಲಿರೋವರೆಗೂ ಮಾತ್ರ ನಾವು ಹಿತ. ವಾಯುದೇವರು ಹೋದರೆ ಹತ, ಹಿತ ಇಲ್ಲ, ಹತ. ಕರಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು. ಹಾಗಾದರೆ ಪುರಕ್ಕೆ ಹಿತವನ್ನು ಬಯಸುವ ಆ ವಾಯು ನಮ್ಮ ಕುಲಗುರು ರಾಯನು, ಅವರೇ ಪುರೋಹಿತರು. ಇಂಥ ಪುರೋಹಿತರು ಸಿಕ್ಕಾಗ, ಇಂಥ ಸಾಧನ ಶರೀರ ಸಿಕ್ಕಾಗ ಸಾಧನೆ ಮಾಡಿಕೊಳ್ಬೇಕು. ಸಾಧನೆ ಮಾಡಿಸುವವರು ಸಿಕ್ಕಿದ್ದಾರೆ, ಪುರೋಹಿತರು ಸಿಕ್ಕರು. ಜನಕ ರಾಜ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವರನ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ಕಾಗತಿ ಪುರತೋ ಮಮ. ಗತಿ ಅಂದರೆ ಜ್ಞಾನ. ಏನು ಮತ್ತೆ ನನಗೇನು ಮಾಡಲಿ? ನನಗೆ ಸರಿಯಾದ ಜ್ಞಾನವನ್ನು ಕೊಡಿ. ಏನು ಮಾಡಬೇಕು? ಸೀತಾಯಾಶ್ಚಾತಿ ರೂಪಾಯ ಸ್ವರೂಪ ಪುರುಷೋಯತ. ನನಗೆ ವಯಸ್ಸಾಗಿದೆ, ನನ್ನ ಮಗಳಿಗೆ ಮದುವೆ ಮಾಡೋದೇ ಕಷ್ಟ ಇತ್ತು. 3 ಜನ ಹೆಣ್ಮಕ್ಕಳನ್ನು ಬೇರೆ ಬಿಟ್ಟು ಹೋಗಿದ್ದಾನೆ. ಈ 4 ಜನ ಮಕ್ಕಳಿಗೆ ನಾನು ಮದುವೆ ಮಾಡಬೇಕು. ನಮ್ಮನೇಲೆಲ್ಲ ಒಂದು ಹೆಣ್ಣಿಗೆ ಗಂಡು ತೋರಿಸಿ, ಆ ಗಂಡು ಒಪ್ಕೊಳ್ಳಿಲ್ಲ, ಹೆಣ್ಣು ಒಪ್ಕೊಳ್ಳಿಲ್ಲ ಅಂದರೆ ಅಯ್ಯೋ ಹೋದ್ರೋಗ್ಲಿ ಬಿಡ್ರೆ, ಇನ್ನೊಂದು ತೋರಿಸಿದ್ರಾಯ್ತು ಅನ್ಬೋದು. ಆದರೆ ಸೀತೆಗೆ ಒಬ್ಬನೇ ವರ. ಸೀತೆಯನ್ನು ಯಾರು ಪಾಣಿಗ್ರಹಣ ಮಾಡುವ ಹಾಗಿಲ್ಲ. ಯಾರು ಮಾಡಬೇಕು? ರಾಮ. ಅವು ಎಲ್ಲಿ ಸಿಗಬೇಕು? ದೇವ್ರು ಸಿಗೋದು ಸುಲಭವ? ಬ್ರಹ್ಮಾದಿಗಳ ಮನದಲ್ಲಿ ತೋರದೆಲೆ ಇರುತ್ತಿಪ್ಪ ಭಗವಂತ, ಅವನು ಪಡೆಯೋದು ಹೇಗೆ? ನನಗೊಂದೇ ಆಸೆ, ನನ್ನ 4 ಜನ ಹೆಣ್ಣು ಮಕ್ಕಳನ್ನು ಒಬ್ಬನೇ ಒಂದೇ ಮನೆಗೆ ಕೊಡಬೇಕು ಅಂತ. ಕೆಲವರು ಮನೇಲಿ 3 ಜನ ಹೆಣ್ಮಕ್ಳು, ಗಂಡು ಮಕ್ಕಳೇ ಇರಲ್ಲ, ಮದುವೆ ಮಾಡಿಕೊಟ್ಟಿರ್ತಾರೆ. ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಓದಿಸಿರ್ತಾರೆ, ಅವರೆಲ್ಲ ಟೆಕ್ಕು ಎಲ್ಲ ಓದ್ಕೊಂಬಿಟ್ಟಿರ್ತವೆ. ಸರಿ, ಮದುವೆ ಟೈಮಿಗೆ ಒಂದು ಹುಡುಗಿನ ಆಫ್ರಿಕಾಗೆ, ಒಂದು ಹುಡುಗಿನ ಲಂಡನ್ಗೆ, ಒಂದನ್ನು ಅಮೇರಿಕಾಗೆ. ಇವರು ಇಲ್ಲಿ ಇಂದಿರಾರಮಣ ಗೋವಿಂದ ಆದರೆ ಆನ್ಲೈನಲ್ಲೇ ಎಲ್ಲ ಇಂದಿರಾರಮಣ ಗೋವಿಂದ. ಇದು ನಮ್ಮ ಹಣೆ ಬರ. ಎಷ್ಟೋ ಜನ ಹಡಿಯೋದೇ ಒಂದು, ಅದನ್ನು ಅಮೇರಿಕಾಗೆ ಸೇಲ್ ಮಾಡಿಬಿಟ್ಟಿರ್ತಾರೆ. ಮಗದಾಯ್ತು. ನಿಮ್ಮ ಮನೆಗೆ ಯಾರು ಸ್ಟ್ರೀಟ್ ಲೈಟ್ ಸಿಗ್ತಾರೆ ವಿನಃ ಹೋಮ್ ಲೈಟ್ ಸಿಗೋದು ಕಷ್ಟ. ಮನೆ ಬೆಳಗಬೇಕು, ಆಮೇಲೆ ಬೀದಿ ಬೆಳಗೋದು. ಊರೆಲ್ಲ ಬೆಳಗೋಕ್ಕೋಗಿ ಮನೆ ಕತ್ಲು ಮಾಡ್ಕೊಳ್ಳೋ ಜನ ನಾವು. ಅದರಿಂದ ನನಗೆ ಹಾಗಾಗಬಾರ್ದು. ಒಬ್ಬರೇ ಬೀಗರು, 4 ಜನ ಗಂಡು ಮಕ್ಕಳು ಇರಬೇಕು, 4 ಹೆಣ್ಣು ಮಕ್ಕಳು. ದೀಪಾವಳಿಗೆ ಒಂದು ಫ್ಯಾಮಿಲಿ ಬಂದರೆ ಎಲ್ಲ ಬಂದಾಗಿರ್ಬೇಕು. ಅವ್ರನ್ನ ಕರೆದ್ರೆ ಇವ್ರು ಬರಲ್ಲ, ಇವ್ರನ್ನ ಕರೆದ್ರೆ ಇದೆಲ್ಲ ಆಗಬಾರ್ದು. ನನಗಿದೊಂದು ಆಸೆ, ಇದೆಲ್ಲ ಆಗಬೇಕು. ನನ್ನ ತಮ್ಮ ಇದ್ದ ಇದುವರೆಗೂ, ಅವನೂ ಇಲ್ಲ. ಏನು ಮಾಡಿದ್ರೆ ನನ್ನ ಇಷ್ಟಗಳೆಲ್ಲ ನೆರವೇರುತ್ತೆ, ಇದನ್ನು ಹೇಳಿ ಅಂತ ಕೇಳಿದಾಗ ಆಗ ಶತಾನಂದರು ಹೇಳ್ತಾರೆ, ನೋಡಪ್ಪ, ಈ ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿ ಪಾಲಕ. ಭೂಲೋಕದಲ್ಲಿ ಒಂದು ವಿಶೇಷ ಇದೆ, ಅದು ಶೇಷಾಚಲ ವೈಕುಂಠಗಿರಿ ಮಹಾತ್ಮ್ಯಂ. ಭವಿಷ್ಯೋತ್ತರ ಪುರಾಣದಲ್ಲಿ ವರ್ಣಿತವಾದಂತಹ ವೆಂಕಟಾಚಲ ಪರ್ವತದ ಮಹಿಮೆಯನ್ನು ಕೇಳಿದರೆ ಎಲ್ಲ ಇಷ್ಟಗಳ ವೃಷ್ಟಿಯಾಗತ್ತೆ. ಅದನ್ನು ಕೇಳಿಯೇ ಬ್ರಹ್ಮದೇವರು ಸತ್ಯಲೋಕದ ಪದವಿಯನ್ನು ಪಡೆದಿದ್ದಾರೆ, ರುದ್ರದೇವರು ಕೈಲಾಸ ಪದವಿಯನ್ನು ಪಡೆದಿದ್ದಾರೆ. ಸ್ವರ್ಗಾಧಿಪತ್ಯವನ್ನು ಇಂದ್ರ ಪಡೀಲಿಕ್ಕೆ ಕಾರಣವಾದ ಕತೆ ಭಗವಂತನ ಕತೆ. ಇದರರ್ಥ ಇಷ್ಟೇ, ದೇವರ ಮಹಿಮೆ ಅರಿವಿಲ್ಲದವರಿಗೆ ಅಧಿಕಾರ ಸಿಗೋಲ್ಲ. ಯಾರಾದರೂ ಉತ್ತಮವಾದ ಅಧಿಕಾರದಲ್ಲಿದ್ದಾರೆ, ಯಾರು ಜೀವನದಲ್ಲಿ ಸಾಧನೆ ಮಾಡಿ ಎತ್ತರಕ್ಕೆ ಏರಿದ್ದಾರೆ ಎಂದಕ್ಕೆ ಮೂಲ ಕಾರಣ ಭಗವಂತನ ಅರಿವು. ದೇವರ ಅರಿವಿಲ್ಲದವನಿಗೆ ಜೀವನದಲ್ಲಿ ಎತ್ತರ ಸಿಗೋಲ್ಲ. ನಮಗೆಲ್ಲ ಆಸೆ, ನಾವು ಜೀವನದಲ್ಲಿ ಎತ್ತರಕ್ಕೆ ಹೋಗಬೇಕು, ದೇವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾತ್ರ ಇಲ್ಲ, ಹಾಗಾದ್ರೆ ಸಿಗೋಲ್ಲ ಅಂತ ತಿಳಿಸ್ತಾ ಅವರು ಹೇಳ್ತಾ ಇದ್ದಾರೆ, ಈ ವೆಂಕಟಾಚಲ ಪರ್ವತಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಿತ್ತು. ಕೃತೆ ವೃಷಭಾದ್ರಿಂ ವಕ್ಷಂತಿ ತ್ರೇತಾಯಾಂ ಮಂಜನಾಚಲ
ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ. ಈ ಪರ್ವತ ವೈಕುಂಠಗಿರಿಗೆ 4 ಯುಗದಲ್ಲಿ 4 ಹೆಸರು. ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಶೈಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕರೆದಿದ್ದಾರೆ. ಅಲ್ಲ, ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಮನೇಲೊಂದು ಹೆಸರು, ಬೀದಿಲೊಂದು ಹೆಸರು, ಆಫೀಸಲ್ಲಿ ಒಂದು ಹೆಸರು ಅಂದರೆ ಇದ್ರೂ ಇರ್ಬೋದು ರೀ ಅಲ್ವಾ. ಒಂದು ಓಡಾಡದೇ ಇರೋ ಪರ್ವತಕ್ಕೆ ಯುಗಾನುಸಾರಿಯಾಗಿ ಬೇರೆ ಬೇರೆ ಹೆಸರಂದರೆ ಇದು ಆಶ್ಚರ್ಯ. ಕೃತಯುಗದಲ್ಲಿ ಆ ಪರ್ವತಕ್ಕೆ ವೃಷಭಾಚಲ ಅಂತ ಯಾಕೆ ಬಂತು ಅಂತ ಕೇಳಿದಾಗ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆಗ ಒಬ್ಬ ರಾಕ್ಷಸ ಇದ್ದ, ವೃಷಭಾಸುರ ಅಂತ. ಅವನ ಕಾಟ ತಡಿಲಿಕ್ಕಾಗದೆ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಅವರ ಸ್ತೋತ್ರಕ್ಕೆ ಹೋಗೊಟ್ಟ ಭಗವಂತ ಅವರಿಗೆ ಪ್ರತ್ಯಕ್ಷ ಆದ. ಎಲ್ಲ ಋಷಿಗಳು ಮುನಿಗಳು ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಸಂಬಾಧತೆ ಸದಾ ಕ್ರೂರ ತಪೋಭಂಗ ಕರಕ್ಕಲಹ. ಪಾಪಿಯಾದ ಆ ರಾಕ್ಷಸ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾನೆ. ಸ್ವಾಮಿ ತಸ್ಮಾದ್ ರಕ್ಷಸ್ವನಃ, ನಮ್ಮನ್ನು ಅವನ ಬಾಧೆಯಿಂದ ರಕ್ಷಣೆ ಮಾಡುವಂತ ದೇವರಲ್ಲಿ ಕೇಳ್ತಾ ಇದ್ದಾರೆ. ಭಗವಂತ ಕೇಳ್ದ, ಅಷ್ಟು ಗೊಳಕೊಳ್ತಾನ, ಹಾಗಾದ್ರೆ ಅವನ ಸ್ಟೋರಿ ಹೇಳ್ರಿ ಅಂತ. ಇವನಿಗೆ ಗೊತ್ತಿಲ್ವ, ಕಳ್ಳ, ಇವನಿಗೆಲ್ಲ ಗೊತ್ತು. ಅಂದರೆ ನೋಡಿ, ಯಾರಿಂದ ದೇವರಿಗೆ ಉಪಕಾರವೂ ಇಲ್ಲ, ಯಾರಿಂದ ದೇವರಿಗೆ ಭಯವೂ ಇಲ್ಲ. ರಾಕ್ಷಸರನ್ನ ಕಂಡ್ರೆ ದೇವರಿಗೇನು ಭಯ ಇಲ್ಲ ರೀ, ರಾಕ್ಷಸರಿಂದ ದೇವರಿಗೆ ಪ್ರಾಬ್ಲಮ್ಮೂ ಇಲ್ಲ. ಇಡೀ ರಾಕ್ಷಸರೆಲ್ಲ ಸೇರಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ದೇವ್ರ ಮೇಲೆ ಸ್ಟ್ರೈಕ್ ಮಾಡಿದ್ರು ದೇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೂ ದೇವರು ಪ್ರತಿ ಬಾರಿ ಭೂಮಿಗೆ ಬಂದಾಗ ಎಲ್ಲ ರಾಕ್ಷಸರನ್ನು ಸದೆ ಬಡಿತಾನೆ. ಅವನು ಭೂಮಿಗೆ ಬರೋದೇ ಆ ಡ್ಯೂಟಿ ಮೇಲೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅಯೋಗ್ಯರ ಸಂಹಾರಕ್ಕಾಗಿ, ದುಷ್ಟರ ಸಂಹಾರಕ್ಕಾಗಿ ದೇವರು ಮತ್ತೆ ಮತ್ತೆ ಅವತಾರ ಮಾಡ್ತಾನೆ. ಅದೇ ಭಗವಂತನ ಮಹಿಮಾ. ದುಷ್ಟರು ಅಂತ ಸಜ್ಜನರಿಂದ ನಾವು ಹೇಳಿಸ್ಕೊಳ್ಬಾರ್ದು. ಸಜ್ಜನರು ಯಾರನ್ನ ತೋರಿಸಿ ಭಗವಂತ ಇವನು ದುಷ್ಟ ಅಂತಾನೆ ಮುಗಿತವನ ಕತೆ. ಹಾಗಾದ್ರೆ ನಾವು ಸಜ್ಜನರ ನಡುವೆ ಒಳ್ಳೆ ಹೆಸರು ಪಡಿಬೇಕು. ಸಜ್ಜನರ ಮನಸ್ಸನ್ನು ಪ್ರಸನ್ನೀಕರಿಸಬೇಕು. ದೇವರ ಮುಂದೆ ನಮ್ಮನ್ನು ತೋರಿಸಿ ಹೇಳಿ, ಒಳ್ಳೆಯವನು ಸ್ವಾಮಿ, ಇವನನ್ನು ಉದ್ಧಾರ ಮಾಡುವಂಥ ದೇವರು ಅನ್ಬೇಕು, ದೇವರ ಮುಂದೆ ಹೇಳಬೇಕು. ರಾಘವೇಂದ್ರ ಸ್ವಾಮಿಗಳು ವಾಯುದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾ, ವಾಯುದೇವರು ದೇವರ ಮುಂದೆ ಜೀವರ ಪರಿಚಯ ಮಾಡಿಸಿ, ಸ್ವಾಮಿ ಈ ಜೀವನನ್ನು ಅನಾದಿಯಿಂದ ಅನಂತ ಕಾಲದವರೆಗೆ ನಾನು ನೋಡಿದ್ದೇನೆ, ಭಾಳ ಒಳ್ಳೆಯವನು, ಇವನನ್ನು ಉದ್ಧಾರ ಮಾಡು ಅಂದ್ಬಿಟ್ರೆ ಸಾಕಂತ. ದೇವರು ಫೈಲೇ ಓಪನ್ ಮಾಡಲ್ಲಂತ, ಸೀದಾ ಮೋಕ್ಷಕ್ಕೆ ಹೋಗುವಂತ. ಹಾಗೆ ಸಜ್ಜನರಾದವರು ಯಾರನ್ನಾರು ತೋರಿಸಿ, ಸ್ವಾಮಿ ಇವನು ಅಯೋಗ್ಯ ಅಂದರೆ ಅವ್ರಿಗೆ ಉಳುಗಾಲ ಇಲ್ಲ, ಸಂಹಾರ ಮಾಡ್ತಾನೆ. ಹಾಗೆ ಆ ಋಷಿಗಳೆಲ್ಲ ಇವನ ಕೃತ್ಯವನ್ನು ಹೇಳ್ತಾ ಇದ್ದಾರೆ. ಈ ರಾಕ್ಷಸ ಎಂಥವ, ಈ ವೃಷಭಾಸುರ ವಿಚಿತ್ರ ಕತೆ ರೀ ಇವನು. ಈ ವೃಷಭಾಸುರ ತುಂಬುರು ತೀರ್ಥ ಅಂತ ವೆಂಕಟಾಚಲ ಪರ್ವತದಲ್ಲಿ ಇರುವಂಥದ್ದು. ಆ ತೀರ್ಥವಾಸಿ ಅಂತೆ, ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡ್ತಿದ್ದ. ಜೀವನದಲ್ಲಿ ನಾವೆಲ್ಲ ಸಿಟಿ ಭಾಳ ಇಷ್ಟ, ಆದರೆ ಸಜ್ಜನರು ವನಂಗತೋ ಯದ್ಹರಿಮಾಶ್ರಯೇತ. ಸಜ್ಜನರು ಪಟ್ಟಣ ಬಿಟ್ಬಿಡ್ತಾರೆ, ಪಟ್ಟಣ ಇಷ್ಟ ಆಗಲ್ಲ ಅವರಿಗೆ, ಏಕಾಂತ ಸ್ಥಳ ಬೇಕು. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಿಟಿ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಳ್ಬೇಕು, ದೇವರ ಅಟ್ಯಾಚ್ಮೆಂಟ್ ಜಾಸ್ತಿ ಮಾಡಿಕೊಳ್ಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿ ವಾಸ ಮಾಡಬೇಕು. ಇವನು ಅಲ್ಲಿದ್ದ, ತೀರ್ಥಕ್ಷೇತ್ರದಲ್ಲಿದ್ದ. ಕೆಲವರು ಇರ್ತಾರೆ, ಏನು ಪ್ರಯೋಜನ, ಬೆಳಗಾಗಿ ಎದ್ದು ಊಟ ಮಾಡ್ಕೊಂಡು ಬರ್ತಿರ್ತಾರೆ, ತೀರ್ಥ ಅಷ್ಟೇ ಆಗಬಾರ್ದ್ರಿ. ಮತ್ತೇನು ಮಾಡಬೇಕು, ನಿತ್ಯದಲ್ಲಿ ಸ್ನಾನ ಮಾಡ್ತಿದ್ದ. ಎಲ್ಲಿ? ತುಂಬುರು ತೀರ್ಥದಲ್ಲಿ. ಎಷ್ಟೋ ಜನ ಕಾವೇರಿ ಹತ್ರನೇ ಇರ್ತಾರೆ, ಸ್ನಾನ ಮಾಡಲ್ಲ, ವರ್ಷಕ್ಕೊಂದ್ಸತಿ ಹೋಗ್ತೀವಿ ಆಚಾರ. ನೆಲ್ಲಿಲ್ಲ, ಅದೇ ನೀರು ಬರುತ್ತಲ್ವಾ, ಇಲ್ಲೇ ಮಾಡ್ತೀನಿ ಅಂತಾರೆ ಕೆಲವು. ಅದು ಪ್ರಯೋಜನ ಇಲ್ಲ. ಇವನಲ್ಲೇ ಮಾಡ್ತಿದ್ದ, ಬರೀ ಸ್ನಾನ ಮಾಡ್ತಿದ್ದ ಅಲ್ಲ, ನಿತ್ಯದಲ್ಲಿ ದೇವರ ಪೂಜೆ ಮಾಡ್ತಿದ್ದ, ಸಾಲಿಗ್ರಾಮದ ಪೂಜೆ. ಅಲ್ಲ, ಒಬ್ಬ ರಾಕ್ಷಸನೇ ಸಾಲಿಗ್ರಾಮದ ಪೂಜೆ ಮಾಡ್ತಾನೆ ಅಂದಮೇಲೆ ನೀವು ಬಿಟ್ಟರೆ ಅದಕ್ಕೆ ರಾಕ್ಷಸನ ಕತೆ. ಅದು ಸಾಲಿಗ್ರಾಮ ಪೂಜೆ ಮಾಡೋ ರಾಕ್ಷಸನ ಕತೆ ಹೇಳಿದ್ದಾರೆ. ಅದು ಅಂತಿಂಥ ಸಾಲಿಗ್ರಾಮ ಅಲ್ಲ, ಅವನ ಹತ್ರ ಇದ್ದದ್ದು
ನರಸಿಂಹ ಸಾಲಿಗ್ರಾಮ, ಕರಾಳ ವದನ, ಅಧೋಮುಖವಾದ ಭಯಂಕರವಾದ ಸಾಲಿಗ್ರಾಮ. ಕೆಲವರು ಮನೇಲಿ ಸಾಲಿಗ್ರಾಮ ಇಟ್ಕೊಂಡು ಹೆದರ್ತಿರ್ತಾರೆ. ನಮ್ಮಲ್ಲಿ ನರಸಿಂಹದೇವ್ರ ಸಾಲಿಗೆ ನಾ ಮುಟ್ಟಲ್ಲ ಆಚಾರ ಬರ್ತಾರೆ. ನಿಮಗೆ ಗೊತ್ತಲ್ಲ, ನಾನು ಅಲ್ಲಿ ಇಲ್ಲಿ ತಿಂದುಬಿಡ್ತೀನಿ. ತಿನ್ನಬಾರ್ದು, ನಾನು ಮುಟ್ಟಲ್ಲಪ್ಪ, ನಮ್ಮ ಭಯ. ಯಾಕೆ ನೋಡಿ, ನರಸಿಂಹದೇವರ ಹತ್ರ ಇಬ್ಬರು ಹೋದರು. ಭಯದಿಂದ ಹೋದವ ಒಬ್ಬ, ಭಕ್ತಿಯಿಂದ ಹೋದವ ಒಬ್ಬ. ಭಯದಿಂದ ಹೋದವ ಯಾರು? ಹಿರಣ್ಯಕಶ್ಯಪ. ಭಕ್ತಿಯಿಂದ ಹೋದವ ಯಾರು? ಪ್ರಹ್ಲಾದ. ನಿಮಗೆ ನರಸಿಂಹದೇವ್ರ ಸಾಲಿಗ್ರಾಮ ಇಟ್ಕೊಂಡು ಭಯ ಪಡ್ತಾ ಇದ್ದೀರಿ ಅಂದರೆ ನೀವು ಯಾವ ಕಂಪ್ನಿ ಜನ? ಹಿರಣ್ಯಕಶ್ಯಪ ಕಂಪ್ನಿ ಜನ. ನಿಮ್ಗೆ ಭಯವೇ ಇಲ್ಲ, ಸ್ನಾನ ಮಾಡಿ ಪ್ರೀತಿಯಿಂದ ದೇವರ ಆರಾಧನೆ ಮಾಡ್ತೀರಿ. ಯಾವ ಕಂಪ್ನಿ ಜನ? ಪ್ರಹ್ಲಾದ ಗುರುಕುಲದಿಂದ ಬಂದವರು, ಪ್ರಹ್ಲಾದನ ಶಿಷ್ಯರು, ಹನುಮನ ಮನೆಯವರು ನಾವೆಲ್ಲರೂ. ಇವನು ಆ ನರಸಿಂಹದೇವ್ರ ಸಾಲಿಗ್ರಾಮ ಪೂಜೆ ಮಾಡ್ತಿದ್ದ. ಅದ್ಭುತವಾದ ಪೂಜೆ. ಇವನು ಪೂಜೆ ಎಲ್ಲ ಆದಮೇಲೆ ಇವನ ಥರ ಪೂಜೆ ಯಾರಿಗೂ ಮಾಡೋಕ್ಕಾಗಲ್ಲ ರೀ. ಎಡಗೈಲಿ ಕತ್ತಿ ತಗೊಳ್ತಿದ್ದ, ಬಲಗೈನ ಹೀಗೆ ಮುಂದಿಟ್ಕೊಂಡು ಕುತ್ತಿಗೆನೇ ಕತ್ತರಿಸ್ಕೊಳ್ತಿದ್ದ. ನಾವೆಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಒಂದಷ್ಟು ಹೂ ತೊಗೊಂಡು ಮಂತ್ರಾಕ್ಷತೆ ತೊಗೊಂಡು ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ, ಅರ್ಜೆಂಟ್ ಇರುತ್ತೆ, ರಪ್ಪ ಅಂತ ಹಾಕ್ತೀವಿ. ದೇವರು ಅಡ್ಡ ಹಿಡಿದು ಬಿಡಬೇಕು. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮನೆಗೆ ಯಾರನ್ನಾರು ಕರೆದು ಅವ್ರನ್ನ ಕೂಡಿಸಿ ಒಂದು ಬಟ್ಲು ಮಂತ್ರಾಕ್ಷತೆ ಇಟ್ಕೊಂಡು ಕಾಫಿಂ ಸಮರ್ಪಯಾಮಿ, ತಿಂಡಿಂ ಸಮರ್ಪಯಾಮಿ, ಎಲ್ಲ ಬರೀ ಒಂದಿಷ್ಟಿಟ್ಟು ಮಂತ್ರಾಕ್ಷತೆ ಅವ್ರು ಏನು ಮಾಡ್ಬೇಕು ರೀ? ದೇವರೊಬ್ಬನೇ ರೀ. ನೀವೇನು ಮಾಡಿದ್ರು ಸುಮ್ಮನೆ ತೊಗೊಳ್ಳೋನು ಅಂತಿದ್ರಿ. ಯಾರದು? ಸುಲಭನೋ ಹರಿ. ಬರೀ ಒಂಚೂರು ಪತ್ರಂ ಪುಷ್ಪಂ ಫಲಂ ತೋಯಂ ಏನು ಕೊಟ್ಟರು ಹಿರಿ ಹಿಗ್ಗಿ ತಗೊಳ್ತಾನೆ ಭಗವಂತ. ಆ ಭಕ್ತರು ಭಕ್ತಿಯಿಂದ ಕೊಡುವ ಯಾವ ಪದಾರ್ಥವನ್ನು ಬೇಡ ಅಂದೇ ಸ್ವೀಕಾರ ಮಾಡುವ ಸುಲಭ ಆ ಭಗವಂತ. ಇವನು ಹೂವು ಹಾಕ್ತಿರ್ಲಿಲ್ಲ. ಶಿರಪುಷ್ಪಂ, ತನ್ನ ತಲೆಯನ್ನೇ ಕತ್ತರಿಸಿ ದೇವರಿಗೆ ಅರ್ಪಣೆ ಮಾಡ್ತಿದ್ದ. ನಮಗೊಂದು ಡೌಟ್, ಆಚಾರ್ಯ ತಲೆ ಕತ್ತರಿಸಿದ ಮೇಲೆ ಅರ್ಪಣೆ ಮಾಡೋದು ಹೇಗೆ? ಏನು ಗೊತ್ತಾ ರೀ, ಈ ತಲೆ ಕೆಳಗೆ ಬೀಳಕ್ಕೆ ಮುಂಚೆ ಇನ್ನೊಂದು ತಲೆ ಬಂದುಬಿಡ್ತಿತ್ತು. ಅದ್ಯಾಗ ಆಚಾರ್ಯ? ಹೇಗಂದ್ರೆ ಅವನಿಗೆ ಗೊತ್ತು, ನಾವು ದೇವರಿಗೆ ಏನು ಕೊಡ್ತೇವೆ ಮರಳಿ ನಮಗೆ ಕೊಡ್ತಾನೆ. ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ಬರೀ ನಾವು ಬಾಯಲ್ಲಿ ಹೇಳ್ತೀವಿ ರೀ, ಅವನು ಪ್ರಾಕ್ಟಿಕಲಿ ಅನುಭವಿಸಿದ್ದ. ಒಂದು ತಲೆ ಕಟ್ ಮಾಡಿ ಕೈಗೆ ಬರೋಟ್ರೊಳಗೆ ಇನ್ನೊಂದು ತಲೆ ಬರ್ತಿತ್ತು, ದೇವರಿಗೆ ಅರ್ಪಣೆ ಮಾಡ್ತಿದ್ದ. ಈ ಥರ ಪೂಜೆ ರೀ. ಹಾಗಾದ್ರೆ ಏನಾಚಾರ ನಾವು ತಲೆ ಕಟ್ ಮಾಡ್ಬೇಕು? ತಲೆಗಿಲೆ ಕಟ್ ಮಾಡಿಬಿಡ್ರಿ. ಈ ಕಥೆಯ ಸಾರ ಏನು ಗೊತ್ತಾ? ತಲೆ ಹೋಗೋಷ್ಟು ಕೆಲಸ ಇದ್ದರೂ ಪೂಜೆ ಬಿಡಬೇಡಿ. ನಿಮಗೇನು ತಲೆ ಹೋಗಲ್ಲ. ಸುಮ್ಮನೆ ಅವರು ನಿಮ್ಮಲ್ಲಿ ಆಫೀಸಲ್ಲಿ ಬಾಸು, ನಾಳೆಯಿಂದ ನೀವು ಬೇಗ ಬಂದರೆ ನಿಮಗೆ 2,000 ಸಂಬಳದಲ್ಲಿ ಹೈಕ್ ಅಂದುಬಿಟ್ರೆ ಇವನಿಗೇನೋ ಭಾರಿ ಖುಷಿ. ಸಂಧ್ಯಾವನೆ ಬಿಟ್ಟು ಹೋಗ್ಬಿಡ್ತಾನೆ. ಸರ ಎಲ್ಲಿ ಸಂಧ್ಯಾವನೆ ಮಾಡಲಿ ಹೇಳಿ? 6 ಗಂಟೆಗೆ ಕ್ಯಾಬ್ ಬಂದುಬಿಡುತ್ತೆ ಅಂತ. ಸರಿ ಕಣಯ್ಯ, ಢಮಾರ್ ಆದಮೇಲೆ ಕ್ಯಾ ಅಂತ ಮೇಲೊಬ್ಬ ಕೇಳ್ತಾನೆ, ಭೂಮಿಗೆ ಹೋಗಿದ್ಯಲ್ಲ, ಸಂಧ್ಯಾವನೆ ಮಾಡಿದೆಯಾ, ಏನು ಮಾಡಿದೆ, ಏನಾರು ಕೇಳ್ತಾನೆ ಅಲ್ವಾ? ಯಾರು? ರವಿನಂದನ ಕೇಳಿದರೆ ಉತ್ತರ ಕೊಡಲು ಸರಕು ಒಂದೂ ಇಲ್ಲ, ಹಾಗೆ ಮಾಡಲ್ಲಯ್ಯ. ರವಿನಂದನ ಯಾರು? ಯಮ. ಅವನು ನಮ್ಮನ್ನು ಕೇಳ್ತಾನೆ ಸತ್ತ ಮೇಲೆ. ನಮ್ಮಂಥವ್ರು ತುಂಬ ದೊಡ್ಡ ಕ್ಯೂ ಇರುತ್ತೆ ರೀ ಯಮಲೋಕದಲ್ಲಿ. ಏನದೇನೋ ಸಣ್ಣ ಪುಟ್ಟ ಊರಲ್ಲ ರೀ. ಇಲ್ಲೆಲ್ಲ MG ರೋಡ್ ಹೆಂಗಿರುತ್ತೆ ಜನ, ಹಾಗಲ್ಲಿ ಎಲ್ಲರೂ ಅಲ್ಲಿ ಸಿಗ್ತಾರೆ. ನಿಮಗೆ ಭಾರಿ ದೊಡ್ಡ ಕ್ಯೂ. ಅಲ್ಲಿ ಯಮ ಎಲ್ಲರನ್ನೂ ಕೇಳ್ತಿರ್ತಾನೆ, ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ, ರೀಸನ್ ಎಲ್ಲ ಹೇಳಬೇಡಿ, ಸೇ ಎಸ್ ಆರ್ ನೋ ಅಂತ ಯಮ ಕೇಳೋದು. ಸೇ ಎಸ್ ಆರ್ ನೋ. ಸಂಧ್ಯಾವನೆ ಮಾಡಿದ್ಯಾ? ಅದಕ್ಕೆ ರೀಸನ್ ಎಲ್ಲ ಹೇಳೋಂಗಿಲ್ಲ. ದೇವ್ರ ಪೂಜೆ ಅಯ್ಯೋ ನಮ್ಮ ಮನೆಯವ್ರು ಸರಿ, ಅದೆಲ್ಲ ಬೇಡ, ಮಾಡಿದ್ಯಾ ಇಲ್ವಾ ಹೇಳು ಅಂತಾನೆ. ನಾವು ಅವ್ನು ಕೇಳೋ ಯಾವ ಪ್ರಶ್ನೆಗೂ ನಮ್ಮ ಹತ್ರ ಉತ್ತರ ಇಲ್ಲ. ಹಾಗಾಗಬಾರ್ದು ಅಂತಾದರೆ ಎಷ್ಟೇ ಸಂಬಳ ಜಾಸ್ತಿ ಮಾಡ್ತೀನಿ ಅಂದರೂ ಅವನಿಗೆ ಹೇಳಬೇಕು, ನೀನು ಕೊಡೋ ಸಂಬಳ ಇಷ್ಟೇ ಸಾಕು, ನನಗೆ ಹೆಚ್ಚು ಬೇಡ, ಸ್ನಾನ ಸಂಧ್ಯಾವಂದನೆ ದೇವ್ರ ಪೂಜೆ ಮಾಡಿಕೊಂಡೇ ಬರ್ತೀನಿ. ಅಂದರೆ ನಮಗೇನು 2,000 ರೂಪಾಯಿ ಹೋದರೆ ತಲೆ ಏನು ಹೋಗಲ್ಲ ರೀ. ತಲೆ ಇದ್ದವ್ರು ಯಾರು ಕೂಡ ಹಾಗೆ ತಿಳ್ಕೊಳ್ಳೋ. ಇವನು ತಲೆ ಇತ್ತು, ತಲೆ ತೆಗೆದು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದ ನಿತ್ಯದಲ್ಲಿ. ಈ ಥರ ಪೂಜೆ ಎಷ್ಟು ದಿನ ಮಾಡಿದ ಅಂತಂದರೆ, ಏವಂ 5,000 ವರ್ಷಾಣಿ, 5,000 ವರ್ಷ ಪೂಜೆ ಮಾಡಿದ್ದಾನಂತ ಸಾಲಿಗ್ರಾಮದ ಪೂಜೆ.
ನಾವೆಲ್ಲ ನಮ್ಮ ಜೀವನದಲ್ಲಿ ಬದುಕಿರೋ ಅಷ್ಟು ವರ್ಷ ಮಾಡೋದೇ ಇಲ್ಲ. ಯಾರಾದರೂ ಪ್ರವಚನ ಕೇಳಿ, ಆಚಾರ್ಯ ನೀವು ಹೇಳಿದ್ಮೇಲೆ ಇವತ್ತೇ ಪ್ರತಿಜ್ಞೆ ಮಾಡ್ತೀನಿ, ಒಂದಿನ ಬಿಡದೆ ಪೂಜೆ ಮಾಡ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿಕೊಂಡು ಮನೆಗೆ ಹೋದರೂ ನಿಮ್ಮ ಪೂಜೆ ದೇವರಿಗೆ ಬೇಡ ಆದರೆ ಅವನೇ ರಜಾ ಕೊಟ್ಬಿಡ್ತಾನೆ. ದಿನಾ ಪೂಜೆ ಮಾಡೋರಿಗೆ ದೇವರು ರಜಾ ಕೊಡ್ತಾನ್ರಿ. ಯಾವಾಗ ಗೊತ್ತಾ? ಈ ಜಾತ ಶೌಚ ಮೃತ ಶೌಚ ಬಂದು 3 ದಿನ 5 ದಿನ ಹಂಗೆಲ್ಲ ಮಡಿ ಬರುತ್ತಲ್ಲ, ಕೆಲವರು ಖುಷಿ, ಸಂಧ್ಯಾವನೆ ಇಲ್ಲಂತೆ, ದೇವ್ರ ಪೂಜೆ ಇಲ್ಲಂತೆ, ಊಟ ಅದೆಲ್ಲ ಮಾಡ್ಬೋದಂತೆ, ಪರವಾಗಿಲ್ಲ ಸದ್ಯ. ನಮ್ಮ ಪೂಜೆ ದೇವರಿಗೆ ಸಾಕಪ್ಪ, ಒಂದು 5 ದಿನ ನಾನು ಆರಾಮಾಗಿರ್ತೀನಿ, ನೀನು ನನ್ನ ಹತ್ರಕ್ಕೆ ಬರಬೇಡ ಅಂತ ದೇವರು ಆದರೆ ಯೋಚನೆ ಮಾಡಿ, ಒಂದೂ ದಿನ ಬಿಡದೆ 5,000 ವರ್ಷ ಭಗವಂತನ ಸ್ಪರ್ಶ ಮಾಡಿ ಪೂಜೆ ಮಾಡಿದ್ದಾನೆ ದೇವರು. ಅವನಿಗೆ ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ ಪ್ರತ್ಯಕ್ಷಮಭೂತ್ತದ ಆ ಸಾಲಿಗ್ರಾಮದ ಒಳಗಿರುವ ದೇವರನ್ನೇ ಕಣ್ಣಾರೆ ಕಂಡ ರಾಕ್ಷಸ. ನೋಡಿ, ರಾಕ್ಷಸರ ಪೂಜೆನೇ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಅಂದಮೇಲೆ ನೀವೇನು ರಾಕ್ಷಸರ? ಊರ್ಧ್ವ ಪುಂಡ್ರವ ನೋಡಿ, ಶ್ರದ್ಧೆ ಬಕುತಿ ನೋಡಿ, ಇದ್ದದ್ದು ಇಲ್ಲವೆಂದು ಅಪದ್ಧ ನುಡಿವರಲ್ಲ, ಮಧ್ವ ಮುನಿಯು ನಮ್ಮ ತಿದ್ದಿರುವುದ ನೋಡಿ. ಹನುಮನ ಮನೆಯವರು ನಾವು ಪೂಜೆ ಮಾಡಿದ್ರೆ ದೇವರು ಬೇಡ ಅಂತಾನ? ಜಗನ್ನಾಥ ದಾಸರಂತಾನೆ, ಪೂತನಿ ಕೊಟ್ಟ ವಿಷದ ಹಾಲನ್ನೇ ಕುಡಿಲಿಕ್ಕೆ ರೆಡಿಯಾದ ಕೃಷ್ಣ ನೀವು ಮಾಡುವ ಕರ್ಮವನ್ನು ಯಾಕೆ ಸ್ವೀಕಾರ ಮಾಡೋಲ್ಲ? ಖಂಡಿತ ಸ್ವೀಕಾರ ಮಾಡ್ತಾನೆ. ಮಾಡೋದಕ್ಕೆ ಮೊದಲು ಶುರು ಮಾಡ್ರಿ. ರಾಕ್ಷಸರ ಪೂಜೆಯನ್ನೇ ಸ್ವೀಕಾರ ಮಾಡುವ ಶ್ರೀಹರಿ ಅವರಿಗೆ ಅನುಗ್ರಹ ಮಾಡುವವ, ನಮಗೆ ಮಾಡದೇ ಇರ್ತಾನ? ನೀವು ಮಾಡಿಲ್ಲ, ಅದಕ್ಕೆ ಅನುಗ್ರಹ ಮಾಡಲಿಲ್ಲ. ಹಾಗಾದ್ರೆ ಇವನು ಮಾಡ್ದ, ದೇವರು ಪ್ರತ್ಯಕ್ಷ ಆದ, ಸ್ತೋತ್ರ ಮಾಡ್ದ, ದೇವರಂದ ಏನು ಬೇಕು ಅಂದ, ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂದ. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲೋ. ಯಾರ್ಯಾರೋ ಏನೇನೋ ವರ ಕೇಳ್ತಾರೆ, ನೀನು ಫೈಟಿಂಗ್ ಮಾಡಬೇಕು ಅಂತೀಯಲ್ಲ. ಇಲ್ಲ, ನೀನೇನೋ ಮತ್ಸ್ಯಕೂರ್ಮ ವರಾಹ ನರಸಿಂಹನಾಗಿ ಬಂದು ಅನೇಕ ದೈತ್ಯರನ್ನು ಸಂಹಾರ ಮಾಡಿದೆ ಅಂತ ಕೇಳಿದೆ. ಆದರೆ ನನ್ನ ಪ್ರಕಾರ ನೀ ಎಲ್ಲ ಬರೀ ಮೋಸ ಮಾಡಿದ್ಯಾ. ಅಲ್ಲ, ಕಂಬದಲ್ಲಿ ದೇವರಿರ್ತಾನೆ ಅಂತ ಯಾರಿಗೆ ಗೊತ್ತ್ರಿ? ಏನೋ ಸುಮ್ಮನೆ ಟೆಸ್ಟ್ಗೆ ಅಂತ ಹೋದ್ರೆ ಅಲ್ಲಿಂದಲೇ ಬಂದುಬಿಡೋದೆ, ಇಮ್ಮಿಡಿಯೇಟ್ ಕೊಂದೇ ಬಿಡೋದೆ, ಅದೆಲ್ಲ ಮೋಸ ಇದು ಅಲ್ವಾ? ಯಾ ಕಡೆನೋ ನೋಡುವಾಗ ಬೌಲಿಂಗ್ ಮಾಡಿ ಔಟ್ ಮಾಡಿಬಿಟ್ರೆ ಅದು ಔಟೇ, ಅದು ಮೋಸ ಅಲ್ವಾ? ಹಾಗಾಗಿ ಇದೆಲ್ಲ ತಪ್ಪು ಸ್ವಾಮಿ. ಈಗ ನಿಂದು ಬಲ ಪರಿಚಯ ನನಗಿದೆ, ನಿನ್ನ ತಿಳ್ಕೊಂಡಿದ್ದೀನಿ, 5,000 ವರ್ಷದಿಂದ ನಿನಗೋಸ್ಕರ ಕಾದಿದ್ದೇನೆ. ಅದರಿಂದ ನಿನ್ನ ಶಕ್ತಿ ಪರಿಚಯ ಮಾಡ್ಕೊಳ್ಬೇಕು. ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಇಂದಾಗ ದೇವರು ತಥಾಸ್ತು ಅಂದ. ಇಂತಿಂಥ ಭಕ್ತರೆಲ್ಲ ಇರ್ತಾರೆ ಅಂಥೇಳಿ ತಥಾಸ್ತು ಅಂದ. ಯುದ್ಧ ಮಾಡ್ದ. ಯತ್ಕೃತಂ ಶ್ರೀನಿವಾಸೇನ, ಆ ದೇವ್ರು ಏನೇನು ಮಾಡ್ದ ಅದೆಲ್ಲ ಇವನು ಮಾಡ್ದ ರೀ. ಅವನು ಗರುಡನ ಮೇಲೆ ಬಂದ್ರೆ ಇವನೊಂದು ಹಕ್ಕಿ ಸಾಕ್ಕೊಂಡಿದ್ದ, ಅದ್ರ ಮೇಲೆ ಕೂತ್ಕೊಂಡೋದ. ಅವನು ಏನೇನು ಮಾಡ್ತಾನೆ ಎಲ್ಲ ಮಾಡ್ದ. ಕಡೆಗೆ ದೇವರು ನೋಡೋವರೆಗೂ ನೋಡಿ, ಕಡೆಗೆ ಚಕ್ರವನ್ನೇ ಕೈಯಲ್ಲಿ ಹಿಡಿದು ಬಿಟ್ಟ. ಚಕ್ರ ಹಿಡಿದಾಗ ಇವನಂತ ಇದ್ದಾನೆ ಭಗವಂತ, ರೇ ರಾಕ್ಷಸವರ್ಯಾದ್ಯ ಚಕ್ರೇಣ ಶತನೇಮಿನ ಆಹರಿಷ್ಯೇ ಶಿರಕ್ಕಾಯ ಯಥಾ ಪಕ್ವಫಲಂ ದ್ರುಮಾತ್. ಹೇಗೆ ಚೆನ್ನಾಗಿ ಗಲಿತ ಫಲಿತ ಹಣ್ಣು ವೃಕ್ಷದಿಂದ ಕೆಳಗೆ ಬೀಳಬೇಕೋ ಹಾಗೆ ಹರಿತವಾದ ಹಲ್ಲುಗಳು ಉಳ್ಳಂಥ ಈ ಚಕ್ರದಿಂದ ನಿನ್ನ ತಲೆಯನ್ನು ಕತ್ತರಿಸಿ ಕೆಳಗೆ ಹಾಕ್ತೇನೆ ಅಂಥೇಳಿ ಚಕ್ರ ಹಿಡಿದುಬಿಟ್ಟ ದೇವರು. ಈ ಚಕ್ರ ನೋಡಿದ ತಕ್ಷಣ ವೃಷಭಾಸುರ ತನ್ನ ಆಯುಧ ಎಲ್ಲ ಬಿಟ್ಟ, ತಲೆ ಮೇಲೆ ಕೈ ಇಟ್ಟ ಅಂತ ಇದ್ದಾನೆ. ಚಕ್ರಪಾಣೆ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಮೇತಿ ನ ಸಂಶಯ. ಚಕ್ರಪಾಣಿ ನಿನಗೆ ನಮಸ್ಕಾರ. ನಿನಗಲ್ಲ, ನಿನ್ನ ಕೈಯಲ್ಲಿರೋ ಚಕ್ರಕ್ಕೆ. ಆ ಚಕ್ರದ ಮಹಿಮೆ ಏನು? ಯಾವ ಚಕ್ರದಿಂದ ದೇಹವನ್ನು ತಪ್ತ ಮಾಡಿಕೊಂಡ್ರೆ ಆಷಾಢ ಮಾಸದ ಏಕಾದಶಿ ದಿನ ಅದನ್ನು ಕಾಯಿಸಿ ವೇದೋಕ್ತ ಮಂತ್ರಗಳಿಂದ ಸ್ಪರ್ಶ ಮಾಡಿಕೊಂಡವರೇ ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗುವಾಗ ಅದು ಡೂಪ್ಲಿಕೇಟ್ ಚಕ್ರ. ನಿನ್ನ ಕೈಯಲ್ಲಿರೋದೇ ಆ ಎಲ್ಲ ಡೂಪ್ಲಿಕೇಟ್ಗೆ ಒರ್ಜಿನಲ್. ಇಂಥ ಒರ್ಜಿನಲ್ ಚಕ್ರ ನನಗೆ ತಾಕಿದಾಗ ತಚ್ಚಕ್ರೇಣ ಹತಶೀಘ್ರಂ ವ್ರಜಾಮಿ ತವ ಮಂದಿರಂ. ನಿನ್ನ ಮನೆಗೆ ಹೊರಟು ಹೋಗ್ತೇನೆ. ನಿನ್ನ ಮನೆಗೆ ಹೊರಟ ಮೇಲೆ ಇನ್ನೇನು ಹೇಳಕ್ಕೆ ಏನೂ ಉಳಿದಿರಲ್ಲ. ಅದಕ್ಕೆ ಒಂದು ವರ ಕೇಳ್ತೀನಿ, ಮೊದಲೇ ಕೇಳಿದ್ಯಲ್ಲ ಈಗ ಕೊಡು. ಏನಂದರೆ ನಿನ್ನ ಮುಂದೆ ಸೋತ ನನ್ನ ಹೆಸರು ಈ ಬೆಟ್ಟಕ್ಕೆ ಬರಬೇಕು. ಗೆದ್ದ ಹೆಸರು ನಿಂದಿಲ್ಲ, ಸೋತ ನನ್ನ ಹೆಸರು ಇಡಬೇಕು. ದೇವ್ರು ಏನು ಕರುಣೆ ರೀ. ಗೆದ್ದದ್ದು ಅವನ ಹೆಸರು ಇಟ್ಕೋಬೇಕಲ್ಲ? ಇಲ್ಲ, ಸೋತರು ದೇವರ ಮುಂದೆ ಸೋತವರಿಗೂ ಒಂದು ಬೆಲೆ ಇದೆ ಅಂತ ತೋರಿಸ್ಲಿಕ್ಕೆ ಆ ದೇವರು ಪರ್ವತಕ್ಕೇನು ಹೆಸರು ಬಂತವತ್ತಿಂದ? ವೃಷಭಾಚಲ ಅಂತ ಬಂತು. ಈ ಕತೆ ಹಳೆ ಕತೆ. ನಮಗೂ ಇದಕ್ಕೂ ಏನು ಸಂಬಂಧ ಅಂದರೆ, ನೀವು ತಿರುಪ್ತಿಗೆ ಎಷ್ಟೋ ಸತಿ ಹೋಗ್ತಿರಲ್ಲ, ಹತ್ತುವಾಗ ಈ ಕಥೆಯ ಅನುಸಂಧಾನ ಮಾಡಬೇಕು. ಏನು ಅನುಸಂಧಾನ? ಇನ್ನೇನಿಲ್ಲ,
ಭಗವಂತ ನೀನು ಸರ್ವೋತ್ತಮ, ನಾನು ನಿನ್ನ ದಾಸ. ದೇವರ ಸರ್ವೋತ್ತಮತ್ವದ ಚಿಂತನೆ ಬೇಕು. 5,000 ವರ್ಷ ತಪಸ್ಸು ಮಾಡಿ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡಂಥ ವೃಷಭಾಸುರ ದೇವರ ಎದುರಿಗೆ 5 ಕ್ಷಣ ನಿಲ್ಲಿಕ್ಕಾಗಲಿಲ್ಲ. ಯಾವ ತಪಸ್ಸು ಇಲ್ಲ, ಏನಿಲ್ಲ. ದೇವರ ಮುಂದೆ ನಾವೇನು ನಿಲ್ತೀವ್ರಿ? ಹರಿ ಮುಕುಂದನು ನೀನು, ನಾನು ಹುಳ ಇದ್ದ ಹಾಗೆ ಸ್ವಾಮಿ, ನೀನು ಅನುಗ್ರಹ ಮಾಡಿದ್ರೆ ಉಂಟು, ಇಲ್ಲದೇ ಇಲ್ಲ ಅಂತ ದೇವರ ಸರ್ವೋತ್ತಮತ್ವದ ಜ್ಞಾನದೊಂದಿಗೆ ಪರ್ವತವನ್ನು ಹತ್ತಲಿ. ಯಾರು ನಾನು ದೇವರು ಒಂದೇ ಅಂತ ತಿಳ್ಕೊಂಡು ಹತ್ತಬೇಡಿ. ನಾನು ದೇವರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ, ದೇವರಿಗಿಂತ ದೊಡ್ಡವರು ಆಗಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಸಮ ಆಗಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಯಾರದು? ವೃಷಭಾಸುರ ತನ್ನ ಸಾಕ್ಷಿಯನ್ನು ಪರ್ವತದ ಮೂಲಕ ಇಟ್ಟು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ ಕಥೆ ಈ ವೃಷಭಾಚಲದ ಕಥೆ. ಇದು ಕೃತಯುಗದಲ್ಲಿ ನಡೆದಂಥದ್ದು. ಈ ಕಥೆಯನ್ನು ವರ್ಣನೆ ಮಾಡಿದಾಗ ಮತ್ತೆ ಕೇಳ್ತಾರೆ, ತ್ರೇತಾಯುಗದಲ್ಲಿ ಅಂಜನಾಚಲ ಯಾಕೆ ಬಂತು ಅಂತ. ಅದು ನಾಳೆ ಹೇಳ್ತೀನಿ ಎಂದಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.